ಓಂ ಶಾಂತಿ 1-2-25 प्रथम मुरली बाप दादा मधुबन। मीठे बच्चे, तुम आत्माओं का स्वधर्म शांति है। तुम्हारा देश शांति धाम है। तुम आत्मा शांत स्वरूप हो, इसलिए तुम शांति मांग नहीं सकते। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನೀವು ಆತ್ಮಗಳದು ಸ್ವಧರ್ಮ ಶಾಂತಿಯಾಗಿದೆ, ನಿಮ್ಮ ದೇಶ ಶಾಂತಿಧಾಮ ಆಗಿದೆ, ನೀವು ಆತ್ಮ ಶಾಂತ ಸ್ವರೂಪರಾಗಿದ್ದೀರಿ. ಆದ್ದರಿಂದ ನೀವು ಶಾಂತಿಯನ್ನು ಬೇಡುವ ಹಾಗಿಲ್ಲ. ಪ್ರಶ್ನೆ, ತುಮಾರ ಯೋಗ ಬಲ್ ಕೌನ್ ಸಿ ಕಮಾಲ್ ಕರ್ತಾ ಹೈ? ನಿಮ್ಮ ಯೋಗ ಬಲ ಯಾವ ಒಂದು ಚಮತ್ಕಾರವನ್ನು ಮಾಡುತ್ತೆ? योग बल से तुम सारी दुनिया को पवित्र बनाते हो। तुम कितने थोड़े बच्चे योग बल से ये सारा पहाड़ उठाए सोने का पहाड़ स्थापन करते हो। ಯೋಗ ಬಲದಿಂದ ನೀವು ಮಕ್ಕಳು ಇಡೀ ಪ್ರಪಂಚವನ್ನು ಪವಿತ್ರ ಮಾಡ್ತೀರಿ. ನೀವು ಸ್ವಲ್ಪ ಮಂದಿ ಮಕ್ಕಳು ಯೋಗ ಬಲದಿಂದ ಈ ಇಡೀ ಬೆಟ್ಟವನ್ನು, ಕಲಿಯುಗಿ ಬೆಟ್ಟವನ್ನು ಏನು ಮಾಡ್ತೀರಾ, ಎತ್ತಿ ಚಿನ್ನದ ಒಂದು ಬೆಟ್ಟವನ್ನು ಸ್ಥಾಪನೆ ಮಾಡ್ತೀರಿ. 5 तत्व सतो प्रधान हो जाते हैं, अच्छा फल देते हैं. 5 ತತ್ವಗಳು ಸತೋ ಪ್ರಧಾನ ಆಗುತ್ತೆ, ಭೂಮಿ ಅಷ್ಟು ಫಲವತ್ತಾಗುತ್ತೆ, ಒಳ್ಳೆಯ ಹಣ್ಣುಗಳನ್ನು, पुष्पಗಳನ್ನು ಕೊಡುತ್ತೆ. सतो प्रधान तत्वों से ये शरीर भी सतो प्रधान होते हैं. सतो प्रधान ತತ್ವಗಳಿಂದ ಈ ಶರೀರನೂ ಸಹ ಸತೋ ಪ್ರಧಾನ ಆಗೋಗುತ್ತೆ. ಸತೋ ಪ್ರಧಾನ ಶರೀರ, ಅಂಗ ಅಂಗದಲ್ಲಿ ಪಾವನತ್ವದ ಸುಗಂಧ. वहाँ के फल भी बहुत बड़े बड़े स्वादिष्ट होते हैं. ಅಲ್ಲಿನ ಹಣ್ಣುಗಳು ಸಹ ಬಹಳ ದೊಡ್ಡ ದೊಡ್ಡದಾಗಿರುತ್ತೆ, ಬಹಳ ಟೇಸ್ಟಿ ರುಚಿಯಾಗಿರುತ್ತೆ, ರಸಭರಿತವಾಗಿರುತ್ತೆ, ಸ್ವಾದಭರಿತವಾಗಿರುತ್ತೆ. ಯಾಕೆ? ಸತೋ ಪ್ರಧಾನ ತತ್ವಗಳಿಂದ ಆಗಿರುವಂತಹದ್ದು. ಓಂ ಶಾಂತಿ. जब ओम शांति कहा जाता है तो बहुत खुशी होनी चाहिए, क्योंकि ಬಾಬಾ ಹೇಳ್ತಾರೆ, ಯಾವಾಗ ನಾವು ಓಂ ಶಾಂತಿ ಅಂತ ಹೇಳ್ತೀವಿ ಆವಾಗ ನಮಗೆ ಬಹಳ ಖುಷಿ ಆಗಬೇಕಾಗಿದೆ. ಯಾಕೆ? वास्तव में आत्मा है ही शांत स्वरूप, उसका स्वधर्म ही शांत है. ವಾಸ್ತವದಲ್ಲಿ ಆತ್ಮ ಹಾಗೆ ಇದೆ, ಶಾಂತ ಸ್ವರೂಪ, ಅದರ ಸ್ವಧರ್ಮನೇ ಶಾಂತಿ ಆಗಿದೆ. ಅದರ ಅರ್ಥದಲ್ಲಿ, ಸ್ವರೂಪದಲ್ಲಿ ಹೇಳಿದಾಗ, ಸುಮ್ಮನೆ ಬಾಯಿ ಮಾತಿಗೆ ಓಂ ಶಾಂತಿ ಅಂತ ಹೇಳಿದಾಗ ಅನುಭವ ಬೇರೆ, ಅರ್ಥ ಸಹಿತವಾಗಿ ನಾವು ಹೇಳಿದಾಗ ಬಹಳ ಖುಷಿ ಆಗಬೇಕಾಗಿದೆ. इस पर सन्यासी भी कहते हैं, शांति का तो तुम्हारा गले में हार पड़ा है. ಇದರ ಬಗ್ಗೆ ಸನ್ಯಾಸಿಗಳು ಹೇಳ್ತಾರೆ, ಶಾಂತಿಯದಂತೂ ನಿಮ್ಮ ಕೊರಳಲ್ಲಿ ಹಾರ ಬಿದ್ದಿದೆ. ಶಾಂತಿ ಕೋ ಬಾಹರ್ ಕಹಾ ಢೂಂಢತೆ ಹೋ? ನಿಮ್ಮ ಕೊರಳಿನ ಹಾರ, ಶಾಂತಿಯನ್ನು ಹೊರಗಡೆ ಎಲ್ಲಿ ಹುಡುಕ್ತೀರಾ? ಕೊರಳಲ್ಲೇ ಹಾರ, ಆಚೆ ಹುಡುಕ್ತೀರಾ ಅಂದರೆ ಎಲ್ಲಿ ಹುಡುಕ್ತೀರಾ? ಇಲ್ದಿರೋ ಜಾಗದಲ್ಲೆಲ್ಲ ಹುಡ್ಕೋದು, ಇರೋ ಜಾಗ ಬಿಟ್ಟು. आत्मा स्वतः शांत स्वरूप है, इस शरीर में पाठ बजाने आना पड़ता है. ಆತ್ಮ ಸ್ವತಃ ಶಾಂತ ಸ್ವರೂಪ ಆಗಿದೆ, ಈ ಶರೀರದಲ್ಲಿ ಪಾತ್ರ ಮಾಡಲಿಕ್ಕಾಗಿ ಬರುತ್ತೆ. ಆತ್ಮ ಸದಾ ಶಾಂತ ರಹೆ ತೋ ಕರ್ಮ ಕೈಸೆ ಕರೇಗಿ? ಆತ್ಮ ಸದಾ ಶಾಂತವಾಗಿತ್ತು ಅಂದರೆ ಕರ್ಮ ಹೇಗೆ ಮಾಡುತ್ತೆ? ಕರ್ಮ ತೋ ಕರ್ನಾ ಹಿ ಹೈ, ಕರ್ಮ ಅಂತೂ ಮಾಡಲೇಬೇಕಾಗಿದೆ. हाँ, शांति धाम में आत्माएं शांत रहती है.
ಹೌದು, ಶಾಂತಿಧಾಮದಲ್ಲಿ ಆತ್ಮಗಳು ಶಾಂತವಾಗಿ ಇರುತ್ತೆ. ಅಲ್ಲಿ ಶರೀರನೂ ಇಲ್ಲ, ಕರ್ಮದ ಮಾತು ಇಲ್ಲ. वहाँ शरीर है ही नहीं. ये कोई भी ಸನ್ಯಾಸಿ ಆದಿ नहीं समझते हैं कि ಇದು ಯಾವುದೇ ಸನ್ಯಾಸಿ ಆದಿಗಳು ಸಹ ತಿಳ್ಕೊಂಡಿಲ್ಲ ಯಾವ ಮಾತು. ಹಮ್ ಆತ್ಮ ಹೇ ಶಾಂತಿಧಾಮ ಮೇ ರಹನೆ ವಾಲಾ ಹೈ. ನಾವು ಆತ್ಮಗಳಾಗಿದ್ದೀವಿ, ಶಾಂತಿಧಾಮ ನಿವಾಸಿಗಳು ಆಗಿದ್ದೀವಿ. बच्चों को समझाया गया है शांति धाम हमारा देश है, फिर हम सुखधाम में आकर पार्ट बजाते हैं, फिर रावण राज्य होता है दुखधाम में. ಮಕ್ಕಳಿಗೆ ತಿಳಿಸಲಾಗುತ್ತೆ ಶಾಂತಿಧಾಮ ನಮ್ಮ ದೇಶ, ನಂತರ ನಾವು ಸುಖಧಾಮದಲ್ಲಿ ಬಂದು ಪಾತ್ರ ಮಾಡ್ತೀವಿ, ನಂತರ ರಾವಣ ರಾಜ್ಯ ಆಗುತ್ತೆ ದುಃಖಧಾಮದಲ್ಲಿ. ಈ 84 ಜನ್ಮೋं की ಕಹಾನಿ. ಇದು 84 ಜನ್ಮಗಳ ಕಥೆಯಾಗಿದೆ. ಯಾರ್ದು ಕತೆ? ನಮ್ಮದೇ ಕತೆ. ಭಗವಾನ್ ವಾಚ है ना, अर्जुन प्रति कि तुम अपने जन्मों को नहीं जानते हो. ಭಗವಾನ್ ವಾಚ ಇದೆ. ಅರ್ಜುನನಿಗಾಗಿ ಏನು ಹೇಳಿದ್ರು ಭಗವಂತ ಅಂತ ಹೇಳಿದ್ದಾರೆ, ನೀನು ನಿನ್ನ ಜನ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ, ನಾನು ತಿಳಿಸ್ತೀನಿ. ಏಕ್ ಕೋ ಕ್ಯೂ ಕಹತೆ ಹೈ, ಅರ್ಜುನ ಅಂತ ಒಬ್ಬನ ಹೆಸರು ಯಾಕೆ ಹೇಳ್ತಾರೆ? ಕ್ಯೋಂಕಿ ಏಕ್ ಕಿ ಗ್ಯಾರಂಟಿ ಹೈ. ಬಾಬಾ ಹೇಳ್ತಾರೆ ಒಬ್ಬರದು 84 ಜನ್ಮ ಗ್ಯಾರಂಟಿ. ಮೊದಲನೇ ನಂಬರ್ ಮಹಾರಾಜ ಅಲ್ವಾ, ಅವ್ರದ್ದು ಒಬ್ಬರದು ಗ್ಯಾರಂಟಿ ಇದೆ. इन राधे कृष्ण की तो ಗ್ಯಾರಂಟಿ है ना, तो इनको ही कहते हैं. ಈ ರಾಧಾ ಕೃಷ್ಣರದು ಗ್ಯಾರಂಟಿ ಇದೆ 84 ಜನ್ಮ ಅಂತ, ಅದರಿಂದ ಇವರಿಗೆ ಇವ್ರ ಹೆಸರು ಹೇಳ್ತಾರೆ. ये बाप भी जानते हैं, बच्चे भी जानते हैं, ये सब जो सब बच्चे हैं सब तो 84 जन्म लेने वाले नहीं. ಇದಂತೂ ತಂದೆಗೂ ಗೊತ್ತಿದೆ, ಮಕ್ಕಳಿಗೂ ಗೊತ್ತಿದೆ. ಯಾರೆಲ್ಲ ತಂದೆಯ ಮಕ್ಕಳಾಗಿದ್ದಾರೆ ಅವರು ಎಲ್ಲರೂ 84 ಜನ್ಮ ಪಡೆಯುವಂಥವರಲ್ಲ. कोई बीच में आएंगे, कोई अंत में आएंगे. ಕೆಲವರು ಮಧ್ಯದಲ್ಲಿ ಬರ್ತಾರೆ, ಕೆಲವರು ಅಂತ್ಯದಲ್ಲಿ ಬರ್ತಾರೆ. ಇನ್ಕಿ ತೋ ಬ್ರಹ್ಮ ಬಾಬಂದು ಸರ್ಟನ್ ಹೈ, ಫಿಕ್ಸು, ಗ್ಯಾರಂಟಿ, ನಿಶ್ಚಿತ ಅಲ್ವಾ. ಇನ್ಕೋ ಕಹತೆ ಹೇ ಹೇ ಬಚ್ಚೆ, ತೋ ಈ ಅರ್ಜುನ್ ಹುವಾನ, ಇವರಿಗೆ ಹೇಳ್ತಾರೆ ಹೇ ಮಗು ಅಂದಾಗ ಇವರು ಅರ್ಜುನ ಆದರಲ್ವಾ. ರಥ ಪರ್ ಬೈಠಾ ಹೇನಾ, ರಥದ ಮೇಲೆ ಕುಳಿತಿದ್ದಾರಲ್ಲ, ಈ ರಥದ ಮೇಲೆ ಕುಳಿತಿದ್ದಾರಲ್ವ, ಅದಕ್ಕೆ ಬ್ರಹ್ಮ ಬಾಬನಿಗೆ ಏನು ಹೇಳ್ತಾರೆ, ಶಿವಜಿ ಪರಮಾತ್ಮನಿಗೆ ಏನು ಹೇಳ್ತಾರೆ, ಈ ರಥದಲ್ಲಿ ಕುಳಿದಿರೋದ್ರಿಂದ ಪರಮಾತ್ಮನಿಗೆ ಭಕ್ತಿ ಮಾರ್ಗದಲ್ಲಿ ಏನು ಹೇಳ್ತಾರೆ, ಪಾರ್ಥ ಸಾರಥಿ, ಕೃಷ್ಣನಿಗೆ ಪಾರ್ಥನಿಗೆ ಸಾರಥಿ, ಪಾರ್ಥ ಅರ್ಜುನ, ಅರ್ಜುನನಿಗೆ ಸಾರಥಿ. उनका माता का नाम था, उनकी का नाम था था, तो प्रेरणा का पुत्र है इसलिए उनका नाम पार्थ. बच्चे खुद भी समझ सकते हैं हम जन्म कैसे लेंगे. ಮಕ್ಕಳು ಖುದ್ದು ಸಹ ತಿಳ್ಕೊಳ್ಬೋದು ನಾವು ಹೇಗೆ ಜನ್ಮ ಪಡೀತೀವಿ. सर्विस ही नहीं करते हैं तो सतयुग नई दुनिया में पहले कैसे आएंगे. ಸರ್ವಿಸ್ ಏನೂ ಮಾಡಲಿಲ್ಲ, ತನು ಮನ ಧನದಿಂದ ಸರ್ವಿಸ್ ಏನೂ ಮಾಡಲಿಲ್ಲ ಅಂದ್ರಾಗ ಸತ್ಯುಗಿ ಹೊಸ ಪ್ರಪಂಚದಲ್ಲಿ ಮೊದಲು ಹೇಗೆ ಬರ್ತಾರೆ. ಬ್ರಹ್ಮ ಬಾಬಾ ತನ್ನ ತನು ಮನ ಧನದಿಂದ ಎಷ್ಟು ಸರ್ವಿಸ್ ಮಾಡಿದ್ದಾರೆ ಮೊದಲನೇ ನಂಬರಲ್ಲಿ ಬರಲಿಕ್ಕೆ. ಇನ್ಕಿ ತಕದೀರ್ ಕಹಾ ಹೇ, ಸೇವೆನೇ ಮಾಡಲಿಲ್ಲ ಅವ್ರ ಸತ್ಯುಗದಲ್ಲಿ ಹೊಸ ಮೊದಲನೇ ಜನ್ಮದಲ್ಲಿ ಬರಲಿಕ್ಕೆ ಅವ್ರಿಗೆ ಅದೃಷ್ಟ ಎಲ್ಲಿದೆ. ಪೀಛೆ ಜೋ ಜನ್ಮ ಲೇಂಗೆ
उनके लिए तो पुराना घर होता जाएगा ना. ಕೊನೆಯಲ್ಲಿ ಯಾರು ಜನ್ಮ ಪಡೀತಾರೆ ಅವರು ಬಂದಾಗ ಹೇಗಿರುತ್ತೆ, ಹಳೆ ಮನೆ ಆಗೋಗಿರುತ್ತಲ್ಲೋ. मैं इनके लिए कहता हूँ जिनके लिए तुमको भी सर्टन है. ನಾನು ಇವರಿಗಾಗಿ ಹೇಳ್ತೀನಿ. ಬಾಬಾ ಹೇಳ್ತಾರೆ ಇವರಿಗಾಗಿ ಏನಾಗಿದೆ, ಹೊಸ ಮನೆ, ಮೊದಲನೇ ನಂಬರು, 84 ಜನ್ಮ ಗ್ಯಾರಂಟಿ, ಫಿಕ್ಸು, ನಿಶ್ಚಿತ. ಜೊತೆಗೆ ಯಾರೆಲ್ಲ ಮೊದಲನೇ ಜನ್ಮದಲ್ಲಿ ಬರ್ತಾರೆ ಅವ್ರಿಗೆಲ್ಲ. तुम भी समझा सकते हो मम्मा बाबा 84 जन्म लेते हैं. ನೀವು ತಿಳ್ಕೊಳ್ಬಹುದು ಮಮ್ಮ ಬಾಬಾ 84 ಜನ್ಮ ಪಡೀತಾರೆ. ಯಾವುದರ ಆಧಾರದಿಂದ ತಿಳ್ಕೊಳ್ತೀವಿ, ಅವರು ಮಾಡುವ ಸೇವೆಯಿಂದ. कुमार का जनक ऐसे ऐसे महारथी जो है वो 84 जन्म लेते हैं. ಕುಮಾರ್ का ಜನಕ್ಕು ಈ ರೀತಿ ಮಹಾರಥಿಗಳು ಸಹ 84 ಜನ್ಮಗಳನ್ನು ಪಡೀತಾರೆ. ಅವರು ಮಾಡುವ ಸೇವೆಯಿಂದ ಗ್ಯಾರಂಟಿ ಅಂತಾರೆ ಬಾಬಾ ಅವರಿಗೆಲ್ಲ. जो सर्विस नहीं करते हैं तो जरूर कुछ जन्म बाद में आएंगे. ಯಾರು ಸರ್ವಿಸೇ ಮಾಡೋದಿಲ್ಲ ಅವರು ಕೆಲವು ಜನ್ಮಗಳ ನಂತರ ಬರ್ತಾರೆ. समझते हैं हम तो नापास हो जाएंगे, पिछाड़ी में आ जाएंगे. ಅವ್ರಿಗೂ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ ನಾವಂತೂ ಫೇಲ್ ಆಗಿಬಿಡ್ತೀವಿ, ಕೊನೆಯಲ್ಲಿ ಬರ್ತೀವಿ. स्कूल में दौड़ी पहन निशाने तक आकर फिर वापस लौटते हैं ना. ಸ್ಕೂಲಲ್ಲಿ ಸಹ ರನ್ನಿಂಗ್ ರೇಸ್ ಏನು ಮಾಡ್ತಾರೆ, ಗುರಿ ಹೋಗಿ ಮುಟ್ತಾರೆ, ನಂತರ ಹಿಂತಿರುಗಿ ಆ ಸ್ಥಳಕ್ಕೇನೆ ಬರ್ತಾರೆ. ಸಬ್ ಏಕರ ಸೋನ ಸಕೆ, ಎಲ್ಲರೂ ಒಂದೇ ರೀತಿ ರನ್ನಿಂಗ್ ರೇಸ್ ಮಾಡಲಿಕ್ಕಾಗತ್ತಾ, ಓಡಲಿಕ್ಕಾಗತ್ತಾ. रेस में जरा पाँव इंच का भी फर्क पड़ता है तो प्लस में आ जाता है. ಒಂದು ಇಂಚು ವ್ಯತ್ಯಾಸ ಬಂತು ಅಂದ್ರೂ ಪ್ಲಸ್ಸಲ್ಲಿ ಬರ್ತಾರೆ, ಒನ್ನಲ್ಲಿ ಬರಲಿಲ್ಲ ಪ್ಲಸ್ಸಲ್ಲಿ ಬರ್ತಾರೆ. ಎ ಬಿ ಅಶ್ವರೇಸಲ್, ಇದು ಸಹ ಬಾಬಾ ಹೇಳ್ತಾರೆ ಅಶ್ವರೇಸ್ ಆಗಿದೆ. ಅಬ್ ಘೋಡೆ ಕೋ ಕಹಾ ಜಾತಾ ಹೈ, ಬಾಬಾ ಹೇಳ್ತಾರೆ ಅಶ್ವ ಅಂತ ಕುದುರೆಗೆ ಹೇಳಲಾಗುತ್ತೆ. रथ को भी घोड़ा कहा जाता है, रथಕ್ಕೂ ಸಹ ಕುದುರೆ ಅಂತ ಹೇಳಲಾಗುತ್ತೆ. बाकी ये जो दिखाते हैं दक्ष प्रजापिता ने यज्ञ रचा उसमें घोड़े को हवन किया, ये सब बातें है नहीं. ಬಾಕಿ ಯಾವುದು ಇದೆಲ್ಲ ತೋರಿಸ್ತಾರೆ, ದಕ್ಷ ಪ್ರಜಾಪಿತ ಯಜ್ಞ ರಚನೆ ಮಾಡಿದ್ರು, ಅದರಲ್ಲಿ ಒಂದು ಕುದುರೆಯನ್ನು ಸ್ವಾಹ ಮಾಡಿದ್ರು, ಹವನ ಮಾಡಿದ್ರು, ಇದೆಲ್ಲ ಮಾತುಗಳು ಇಲ್ಲವೇ ಇಲ್ಲ. ನಾ ದಕ್ಷ ಪ್ರಜಾಪಿತ ಹೈ ನಾ ಕೋಯಿ ಯಜ್ಞ ರಚಾ ಹೈ, ದಕ್ಷ ಪ್ರಜಾಪಿತನೂ ಇಲ್ಲ, ಯಜ್ಞ ರಚನೆನೂ ಮಾಡಿಲ್ಲ. ಪುಸ್ತಕೋ ಮೇ ಭಕ್ತಿ ಮಾರ್ಗ ಕಿ ಕಿತನಿ ದಂತ ಕಥಾಯೇ ಹೈ, ಪುಸ್ತಕಗಳಲ್ಲಿ ಶಾಸ್ತ್ರಗಳಲ್ಲಿ ಈ ಕಥೆಗಳು, ದಂತ ಕಥೆಗಳು, ಬಾಯಿನ ಕಥೆಗಳು ಎಷ್ಟಿದೆ. ಉನ್ಕಾ ನಾಮ್ ಹಿ ಕಥಾ ಹಿ, ಬಾಬಾ ಹೇಳ್ತಾರೆ ಅದಕ್ಕೆ ಹೆಸರೇ ಏನು ಹೇಳ್ತಾರೆ, ಕಥೆ ಪುರಾಣ ಅಂತ ಹೇಳ್ತಾರಲ್ವ. ಬಹುತ್ ಕಥಾಯೇ ಸುನ್ತೆ ಹೇ, ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಕೇಳ್ತಾರೆ. ತುಮ್ತೋ ಅಲ್ಲಿ ಕತೆ ಕೇಳೋದು, ಕಥಾ ಕಾಲಕ್ಷೇಪ, ಟೈಮ್ ಪಾಸ್ ಅಂತಾರೆ, ಕಥಾ ಕಾಲಕ್ಷೇಪ. ಇಲ್ಲಿ ನೀವು ನಾವೇನು ಮಾಡ್ತೀವಿ, ಕತೆ ಕೇಳ್ತೀವ, ಏ ಪಡ್ತೇ ಹೋ, ನೀವು ಇಲ್ಲಿ ಓದ್ತೀರಿ. ಪಢಾಯಿಕೋ ಕಥಾ ತೋಡೆ ಕಹೆಂಗೆ, ಓದಿಗೆ ಕತೆ ಅಂತ ಹೇಳ್ತಾರ ಏನು. ಸ್ಕೂಲ್ ಮೇ ಪಡ್ತೆ ಹೇ ಏಮ್ ಆಬ್ಜೆಕ್ಟ್ रहती है, ಸ್ಕೂಲಲ್ಲಿ ಓದ್ತಾರೆ, ಯಾವುದೇ ಕಾಲೇಜಲ್ಲಿ ಓದ್ತಾರೆ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಒಂದು ಏಮ್ ಆಬ್ಜೆಕ್ಟು ಇರುತ್ತೆ. ಹಮ್ಕೋ ಇಸ್ ಪಢಾಯಿ ಸೆ ಏ ನೌಕರಿ ಮಿಲೇಗಿ, ಆಮೇಲೆ ಇದು ಒಂದು ಬುದ್ಧಿಯಲ್ಲಿರುತ್ತೆ, ನಾವು ಪದವಿ ಪಡೀತೀವಿ ಈ ಓದಿನಿಂದ, ನಂತರ ನಮಗೆ ಈ ಥರ ನೌಕರಿ ಸಿಗುತ್ತೆ, ಈ ಥರ ಸಂಪಾದನೆ ಆಗುತ್ತೆ, ಎಲ್ಲ ಪಿಕ್ಚರು ಮುಂದೆ ಇರುತ್ತಲ್ವ.
ಡಾಕ್ಟ್ರ್ ಆಗ್ತೀನಿ, ಡಾಕ್ಟ್ರ್ ಆದಮೇಲೆ ಕ್ಲಿನಿಕ್ ಓಪನ್ ಮಾಡ್ತೀನಿ, ಈ ಥರ ಸಂಪಾದನೆ ಆಗುತ್ತೆ, ಎಲ್ಲ ಪಿಕ್ಚರು ಮುಂದೆ ಇರುತ್ತಲ್ವ. कुछ न कुछ मिलता है. अभी तुम बच्चों को देही अभिमानी बहुत बनना है. ಈಗ ನೀವು ಮಕ್ಕಳು ಆತ್ಮ ಅಭಿಮಾನಿಗಳು ಬಹಳ ಆಗಬೇಕು ಅಂತಾರೆ. ಯಹಿ ಮೆಹನತ್ ಹೈ, ಇದೇ ಪರಿಶ್ರಮ, ಇದರಲ್ಲೇ ಪರಿಶ್ರಮ, ಇದೇ ಫೌಂಡೇಶನ್ನು. ಬಾಪ್ ಕೋ ಯಾದ್ ಕರ್ನೆ ಸೆ ಹಿ ವಿಕರ್ಮ ವಿನಾಶ ಹೋಂಗೆ. ತಂದೆಯನ್ನು ನೆನಪು ಮಾಡೋದ್ರಿಂದಲೇ विकर्म विनाश आगते. खास याद करना होता है, ऐसे नहीं कि मैं तो शिव बाबा का बच्चा होना फिर याद क्या करे. ಖಾಸಾಗಿ ಮುಖ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿ ಬರುತ್ತೆ. ಈ ರೀತಿಯಲ್ಲ, ನಾನಂತೂ ಶಿವಬಾಬನಿಗೆ ಮಗ ಆಗ್ಬಿಟ್ಟಿದ್ದೀನಿ, ಇನ್ನು ನೆನಪೇನು ಮಾಡೋದು, ಮಗ ಆಗೇ ಬಿಟ್ಟಿದ್ದೀನಿ, ಇನ್ನು ನೆನಪೇನು ಮಾಡೋದು, ಈ ಮಾತಿಲ್ಲ. ವಿಕರ್ಮ ವಿನಾಶ ಆಗಬೇಕು ಅಂದರೆ ಮುಖ್ಯವಾಗಿ ನೆನಪು ಮಾಡಬೇಕು. नहीं याद करना है अपने को स्टूडेंट समझकर. ನೆನಪು ಮಾಡಬೇಕು ತಮ್ಮನ್ನು ಸ್ಟೂಡೆಂಟ್ ಅಂತ ತಿಳ್ಕೊಂಡು. हम आत्माओं को ಶಿವ ಬಾಬಾ ಪಢಾ ರಹೇ ಹೈ. ನಾವು ಆತ್ಮಗಳಿಗೆ ಶಿವ ಬಾಬಾ ಓದಿಸ್ತಾ ಇದ್ದಾರೆ. ಏ ಭಿ ಭೂಲ್ ಜಾತೆ ಹೈ. ಬಾಬಾ ಹೇಳ್ತಾರೆ, ಇದೂ ಸಹ ಮರ್ತೋಗ್ತಾರೆ ಮಕ್ಕಳು. शिव बाबा एक ही टीचर है जो सृष्टि के आदि मध्य अंत का राज सुनाते हैं, ये भी याद नहीं रहता. ಶಿವ ಬಾಬಾ ಒಬ್ಬರೇ ಟೀಚರು ಆಗಿದ್ದಾರೆ, ಯಾರು ಸೃಷ್ಟಿ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆ, ಇದೂ ಸಹ ಮರೆತು ಹೋಗ್ತಾರೆ. ಹರ್ ಏಕ್ ಬಚ್ಚೆ ಕೋ ಅಪ್ನೆ ದಿಲ್ ಸೆ ಪೂಛನಾ ಹೈ. ಪ್ರತಿಯೊಂದು ಮಗುವಿಗೆ ತನ್ನ ಹೃದಯದೊಂದಿಗೆ ಕೇಳ್ಕೊಳ್ಬೇಕು. ಹೃದಯದ ಮೇಲೆ ಕೈ ಇಟ್ಟು ಕೇಳ್ಕೊಳ್ಬೇಕು. ಏನು ಕೇಳ್ಕೊಳ್ಬೇಕು? ಕಿತನಾ ಸಮಯ ಬಾಪ್ ಕಿ ಯಾದ್ ठहरती है. ಎಷ್ಟು ಸಮಯ ನನ್ನ ತಲೆಯಲ್ಲಿ, ನನ್ನ ಬುದ್ಧಿನಲ್ಲಿ ನೆನಪು ನಿಲ್ಲುತ್ತೆ. ಜಾಸ್ತಿ ಟೈಮ್ ತೋ ಬಾಹರ್ ಮುಖತಾ ಮೇ ಹಿ ಜಾತಾ ಹೈ. ಬಹಳ ಸಮಯ ಬಾಹರ್ ಮುಖತೆಯಲ್ಲಿ ನೋಡೋದು, ಕೇಳೋದು, ಮಾತಾಡೋದು, ಈ ಬಾಹರ್ ಮುಖತೆಯಲ್ಲಿ ಹೋಗುತ್ತೆ. ಈ ಯಾದ್ ಹಿ ಮುಖ್ಯ ಹೈ. ಬಾಬಾ ಹೇಳ್ತಾರೆ, ಇಲ್ಲಿ ನೆನಪೇ ಮುಖ್ಯವಾದದ್ದು. इस भारत के योग की ही बहुत महिमा है. ಈ ಭಾರತದ ಯೋಗಕ್ಕೆ ಬಹಳ ಮಹಿಮೆ ಇದೆ, ಪ್ರಾಚೀನ ಯೋಗ. परंतु योग कौन सिखलाते हैं, ये किसको पता नहीं है. ಆದರೆ ಪ್ರಾಚೀನ ಯೋಗ, ಪ್ರಾಚೀನ ರಾಜಯೋಗ ಯಾರು ಕಲಿಸ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಗೀತಾ ಮೇ ಶ್ರೀ ಕೃಷ್ಣ ಕಾ ನಾಮ್ ಡಾಲ್ ದಿಯಾ. ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕ್ಬಿಟ್ರು. अब श्री कृष्ण को याद करने से तो एक भी पाप नहीं कटेगा. ಶ್ರೀಕೃಷ್ಣನನ್ನು ನೆನಪು ಮಾಡೋದ್ರಿಂದ ಒಂದು ಪಾಪನೂ ಕಟ್ಟಾಗೋದಿಲ್ಲ. ಕ್ಯೋಂಕಿ वो तो ಶರೀರಧಾರಿ है. ಅವರಂತೂ ಶರೀರಧಾರಿ ಆಗಿದ್ದಾರೆ. 5 ತತ್ವೋं का बना हुआ है. ಆ ಮೂರ್ತಿ 5 ತತ್ವಗಳಿಂದ ಮಾಡಿರುವಂತಹದ್ದು. उनको याद किया तो ಆ ಮೂರ್ತಿಯನ್ನು ನೆನಪು ಮಾಡಿದ್ವಿ, ಆ ಶರೀರಧಾರಿಯನ್ನು ನೆನಪು ಮಾಡಿದ್ವಿ ಅಂದಾಗ ಗೋಯ ಮಿಟ್ಟಿ ಕೋ ಯಾದ್ ಕಿಯ, ಮಣ್ಣನ್ನು ನೆನಪು ಮಾಡಿದ್ವಿ. 5 ತತ್ವೋं को याद किया. ಶಿವ ಬಾಬಾ ತೋ ಶಿವ ಬಾಬಾ ಆಗಿದ್ದಾರೆ, ಅಶರೀರಿ ಹೈ, ಇಸ್ಲಿಯೇ ಕಾತೆ ಹೈ. ಅವರು ಅಶರೀರಿ ಆಗಿದ್ದಾರೆ, ಆದ್ದರಿಂದ ಹೇಳ್ತಾರೆ, ಅಶರೀರಿ ಬನೋ ಮುಜ್ ಬಾಪ್ ಕೋ ಯಾದ್ ಕರೋ. ಹೇಗೆ ನೆನಪು ಮಾಡಬೇಕು? ಅಶರೀರಿ ಆಗಬೇಕು, ತಂದೆಯನ್ನು ನೆನಪು ಮಾಡಬೇಕು. कहते भी हो हे पतित पावन, वो तो एक हुआ ना. ಹೇಳ್ತೀರಾ ಹೇ ಪತಿತ ಪಾವನ ಅಂದಾಗ ಅವರು ಒಬ್ಬರಾದರಲ್ವ, ಒಬ್ಬರಿಗೆ ಹೇಳ್ತೀರಾ ಪತಿತ ಪಾವನ. ಎಲ್ಲರಿಗೂ ಪತಿತ ಪಾವನರೇ ಅಂತ ಹೇಳೋದಿಲ್ಲ, ಸಿಂಗುಲರ್ ಪತಿತ ಪಾವನ. ಬನ್ನಿ ಒಬ್ಬರಿಗೆ ಹೇಳ್ತೀವಿ. युक्ति से पूछना चाहिए गीता का भगवान कौन.
ಯುಕ್ತಿಯಿಂದ ಕೇಳಬೇಕಾಗಿದೆ. ಗೀತೆಯ ಭಗವಂತ ಯಾರು? भगवान रचयिता तो एक होता है. ಭಗವಂತ रचयिता क्रिएटर ಅಂದರೆ ಒಬ್ಬರಾಗಿರ್ತಾರೆ. अगर मनुष्य अपने को भगवान कहलाते भी है तो ऐसे कभी नहीं कहेंगे. ಒಂದು ವೇಳೆ ಮನುಷ್ಯರು ತಮ್ಮನ್ನು ಕಲ್ಕಿ ಭಗವಾನ್, ಸಾಯಿ ಭಗವಾನ್ ಅಂತ ಭಗವಾನ್ ಅಂತ ಹೇಳ್ಕೊಳ್ತಾರೆ, ಆದರೂ ಸಹ ಈ ರೀತಿ ಹೇಳೋದಿಲ್ಲ. ಏನು ಹೇಳೋದಿಲ್ಲ? ತುಮ್ ಸಬ್ ಹಮಾರೆ ಬಚ್ಚೆ ಹೋ, ನೀವೆಲ್ಲ ನನ್ನ ಮಕ್ಕಳು ಅಂತ ಹೇಳೋದಿಲ್ಲ. ಯಾ ತೋ ಕಹೆಂಗೆ ತತತ್ವಂ, ಯಾ ಕಹೆಂಗೆ ಈಶ್ವರ್ ಸರ್ವವ್ಯಾಪಿ. ಏನು ಹೇಳ್ತಾರೆ? ತತತ್ವಂ ಅಂತ ಹೇಳ್ತಾರೆ, ಇಲ್ಲ ಈಶ್ವರ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಹಮ್ ಭಿ ಭಗವಾನ್, ತುಮ್ ಭಿ ಭಗವಾನ್, ಜಿಧರ್ ದೇಖ್ತಾ ಹೂಂ ತೂ ಹಿ ತೂ ಹೇ. ತತತ್ವಂ, ನಾನು ಭಗವಂತ, ನೀನು ಭಗವಂತ, ಎಲ್ಲಿ ನೋಡಿದ್ರೂ ಭಗವಂತನೇ ಭಗವಂತ. ಪತ್ತರ್ ಮೇ ಬಿ ತೂ ಐಸೆ ಕಹ ದೇತೆ ಹೇ, ಕಲ್ಲಲ್ಲೂ ನೀನೇ ಇದ್ದೀಯಾ, ಈ ರೀತಿ ಹೇಳಿಬಿಡ್ತಾರೆ. ಅದು ಒಬ್ಬ ಮಗನನ್ನು ಕರ್ಕೊಂಡು ಪುಟ್ಟ ಹುಡುಗನ ದೇವಸ್ಥಾನಕ್ಕೆ ಹೋಗಿರ್ತಾನೆ. ಅವನು ಆ ಮೂರ್ತಿ ನೋಡಿಬಿಟ್ಟು ಏನು ಹೇಳ್ತಾನೆ? ಪುಟ್ಟ ಹುಡುಗ, ಅಪ್ಪ ಕಲ್ಲು ಕಲ್ಲು ಅಂತಾನೆ. ಅವನು ಹೇಳ್ತಾನೆ, ತಂದೆ ಕಲ್ಲು ಅಂತ ಹೇಳಬಾರ್ದು, ದೇವರು ಅಂತ ಹೇಳಬೇಕು. ಒಂದು ದಿವಸ ಊಟ ಮಾಡ್ತಿರ್ಬೇಕಾದ್ರೆ ಒಂದು ಕಲ್ಲು, ಅನ್ನದಲ್ಲಿ ಒಂದು ಕಲ್ಲು ಸಿಗುತ್ತೆ. ಅವನು ಹೇಳ್ತಾನೆ, ಅಪ್ಪ ಚಿಕ್ಕ ದೇವರು ಚಿಕ್ಕ ದೇವರು. ಅದು ದೊಡ್ಡ ದೇವರು, ಇದು ಚಿಕ್ಕ ದೇವರು. पत्थर में भी तू कह देते हैं तुम हमारे बच्चे हो, ये तो नहीं कह सकते. ನೀವೆಲ್ಲ ನನ್ನ ಮಕ್ಕಳು ಅಂತ ಹೇಳೋದಿಲ್ಲ. ತತತ್ವಂ ಅಂತಾರೆ, ಈಶ್ವರ ಸರ್ವವ್ಯಾಪಿ ಅಂತಾರೆ. ये तो बाप भी कहते हैं, ಇದು ತಂದೆನೇ ಹೇಳ್ತಾರೆ. ಏನು ಹೇಳ್ತಾರೆ? ಹೇ ಮೇರೆ ಲಾಡ್ಲೆ ರುಹಾನಿ ಬಚ್ಚೋ, ಹೇ ನನ್ನ ಮುದ್ದಿನ ಆತ್ಮೀಯ ಮಕ್ಕಳೇ. ಐಸೆ ಅವ್ರು ಕೋಯಿ ಕಹ ನ ಸಕೆ, ಬೇರೆ ಯಾರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಲೇ ತಮ್ಮನ್ನು ಭಗವಂತ ಅಂತ ಹೇಳ್ಕೊಂಡ್ರು ಎಲ್ಲರಿಗೂ ಈ ರೀತಿ ನನ್ನ ಮಕ್ಕಳೇ, ನನ್ನ ಸಿಹಿಯಾದ ಮುದ್ದಿನ ಮಕ್ಕಳೇ, ರಾಜ ದುಲಾರೆ, ರಾಜ ಮಕ್ಕಳೇ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಸಲ್ಮಾನ್ को अगर कोई कहे मेरे लाडले बच्चो तो थप्पड़ मार दे. ಮುಸ್ಲಿಮ್ಸ್ಗೆ ಯಾರಾದರೂ ಹೇಳಿದ್ರು ಅಂದ್ಕೊಳ್ಳಿ, ನನ್ನ ಮುದ್ದಿನ ಮಗನೇ ಅಂದರೆ ಕಪಾಳಕ್ಕೊಂದು ಕೊಡ್ತಾನೆ, ಮಗನೇ ಅಂದರೆ ಕಪಾಳಕ್ಕೊಂದು ಕೊಡ್ತಾನೆ. ಈ ಏಕಿ ಪಾರಲೌಕಿಕ ಬಾಪ್ ಕಹ ಸಕ್ತೆ ಹೇ, ಇದನ್ನ ಒಬ್ಬ ಪಾರಲೌಕಿಕ ತಂದೆ ಹೇಳ್ಬೋದು. ಯಾಕೆ? ಅವರಿಗೆ ಸಂಬಂಧ ಇದೆ, ಅಥಾರಿಟಿ ಇದೆ, ಹೇಳ್ಬೋದು. ಅನಾದಿ ಅವಿನಾಶಿ ಸಂಬಂಧ ಇದೆ ಆತ್ಮಗಳೊಂದಿಗೆ, ಅಥಾರಿಟಿ ಇದೆ, ಅವ್ರು ಹೇಳ್ಬೋದು. ಅವ್ರ कोई सृष्टि के आदि मध्य अंत का ज्ञान दे न सके, ಬೇರೆ ಯಾರು ಸೃಷ್ಟಿದು ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡೋ ಹಾಗಿಲ್ಲ. 84 के सीढ़ी का राज कोई समझ न सके सिवाय निराकार बाप के. ನಿರಾಕಾರ ತಂದೆಯ ವಿನಃ 84 ಜನ್ಮಗಳ ರಹಸ್ಯ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಉನ್ಕಾ ಅಸಲಿ ನಾಮ್ ಹಿ ಹೈ ಶಿವ್, ಅವರ ನಿಜವಾದ ಹೆಸರೇ ಆಗಿದೆ ಶಿವ. ये तो मनुष्यों ने अता नाम रख दिए है, ಅನೇಕ ಭಾಷಾಯೇ ಹೈ. ಬಾಬಾ ಹೇಳ್ತಾರೆ, ಇಲ್ಲಂತೂ ಮನುಷ್ಯರು ಲೆಕ್ಕವಿಲ್ಲದಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ, ಅನೇಕ ಭಾಷೆಗಳು ಇವೆ. तो अपनी अपनी भाषा में नाम रख देते हैं, ಅಂದಾಗ ಅವರವರ ಭಾಷೆಯಲ್ಲಿ ಹೆಸರನ್ನು ಇಡ್ತಾರೆ. जैसे बॉम्बे में बबलनाथ कहते हैं, परंतु वो अर्थ थोड़े ही समझते. ಹೇಗೆ ಬಾಂಬೆನಲ್ಲಿ ಅವ್ರ ಭಾಷೆಯಲ್ಲಿ ಬಬಲ್ನಾಥ ಅಂತ ಹೇಳ್ತಾರೆ. ಬಬಲ್ನಾಥ ಅಂತ ಯಾಕೆ ಹೇಳ್ತೀವಿ ಅಂತ ಅರ್ಥ ಏನಾದರೂ ಗೊತ್ತಿದೆಯಾ? ತುಮ್ ಸಮಜ್ತೆ ಹೋ, ನೀವು ತಿಳ್ಕೊಳ್ತೀರಾ. ಕಾಂಟೋಂಕು ಫೂಲ್ ಬನಾನೆ ವಾಲಾ ಹೇ, ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವಂಥವರು. ಭಾರತ್ ಮೇ ಶಿವ ಬಾಬಾ ಕೆ ಹಜಾರೋ ನಾಮ್ ಹೋಂಗೆ, ಅರ್ಥ ಕುಚ್ ನಹಿ ಜಾನ್ತೆ.
ಭಾರತದಲ್ಲಿ ಶಿವಭಾವನಿಗೆ ಸಾವಿರಾರು ಹೆಸರುಗಳಿವೆ, ಅರ್ಥ ಗೊತ್ತಿಲ್ಲ. ಸೋಮೇಶ್ವರ, ಸೋಮನಾಥ, ಯಾವ ಸೋಮರಸ ಕುಡಿಸಿದ್ರು, ಇವಾಗ ಕುಡಿಸ್ತಾ ಇದ್ದಾರಲ್ಲ ಸೋಮರಸ, ಜ್ಞಾನಾಮೃತ, अर्थ ಗೊತ್ತಿಲ್ಲ. तुम बच्चों को ही समझाते हैं, ನೀವು ಮಕ್ಕಳಿಗೇನೆ ತಿಳಿಸ್ತಾರೆ. उसमें भी ಮಾತಾओं को ಬಾಬಾ ಜಾಸ್ತಿ ಆगे करते हैं, ಅದರಲ್ಲೂ ಸಹ ಮಾತೆಯರನ್ನು ಬಾಬಾ ಜಾಸ್ತಿ ಮುಂದಕ್ಕೆ ಇಡ್ತಾರೆ. आजकल फीमेल्स का मान भी है, क्योंकि ಈ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಮಾನ ಇದೆ, ಗೌರವ ಇದೆ. ಯಾಕೆ? ಬಾಪ್ ಆಯೇ ಹೇನಾ, ತಂದೆ ಬಂದು ಮೊದಲು ಈ ಕೆಲಸ ಮಾಡಿದ್ರು, ಹೆಣ್ಣು ಮಕ್ಕಳನ್ನು ಮುಂದಿಡುವಂತಹ ಕೆಲಸ. ಪುರುಷ ಪ್ರಧಾನ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಮುಂದಿಡುವ ಕೆಲಸ ತಂದೆ ಮಾಡಿದ್ದು ಅಲ್ವಾ. ಬಾಪ್ ಮಾತಾओं की महिमा ऊंच करते हैं, ತಂದೆ ಮಾತೆಯರ ಮಹಿಮೆ ಎಷ್ಟು ಶ್ರೇಷ್ಠ ಮಾಡ್ತಾರೆ. ಒಂದೇ ಮಾತರಂ ಯಾರಿಗೆ ಹೇಳಿರೋದು? ಭಾರತ್ ಮಾತಾ ಕಿ ಜೈ ಯಾರಿಗೆ ಹೇಳಿರೋದು? तुम शिव शक्ति सेना हो, तुम शिव बाबा को जानते हो, ನೀವು ಶಿವಶಕ್ತಿ ಸೈನ್ಯ ಆಗಿದ್ದೀರಿ, ನೀವು ಶಿವಬಾಬನನ್ನು ತಿಳ್ಕೊಂಡಿದ್ದೀರಿ, ನೀವೇ ತಿಳ್ಕೊಂಡಿರೋದು ಶಿವಬಾಬನನ್ನು. ಸಚ್ ತೋ ಏಕ್ ಹಿ ಹೈ, ಸತ್ಯ ಅಂತೂ ಒಬ್ಬರೇ ಆಗಿದ್ದಾರೆ. ಗಾಡ್ ಇಸ್ ಟ್ರುತ್, ಸತ್ಯಂ ಶಿವಂ ಸುಂದರಂ. ಗಾಯಾ ಭಿ ಜಾತಾ ಹೈ, ಸಚ್ ಕಿ ಬೇಡಿ हिले डुले डूबे नहीं, ಹಾಡಲಾಗುತ್ತೆ ಸತ್ಯದ ನಾವೇ, ಭಗವಂತ ನಡೆಸುವಂತಹ ಸತ್ಯದ ನಾವೇ. ನಾವೆಲ್ಲ ಎಲ್ಲಿ ಕುಳಿತಿದ್ದೀವಿ? ಭಗವಂತನ ನಾವೆಯಲ್ಲಿ. ಸಂಗಮ ಯುಗದಲ್ಲಿ ಒಂದು ಫೋಟೋನೂ ಇದೆ, ಬಾಬ್ದಾಗ ನಾವೇನೇ ನಡೆಸ್ತಾ ಇದ್ದಾರೆ, ಮಕ್ಕಳೆಲ್ಲ ಕುಳಿತಿದ್ದಾರೆ. ಸತ್ಯದ ನಾವೇ ಅಲ್ಲಾಡುತ್ತೆ, ಅಲುಗಾಡುತ್ತೆ, ಎಂದಿಗೂ ಮುಳುಗೋದಿಲ್ಲ. तो तुम सच्चे हो, नई दुनिया की स्थापना कर रहे हो ಅಂದಾಗ ನೀವು ಮಕ್ಕಳು ಸತ್ಯವಂತರಾಗಿದ್ದೀರಾ, ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾ ಇದ್ದೀರಿ. ಬಾಕಿ झूठी ಬೇಡಿಯಾ ಸಬ್ ಖತಮ್ ಹೋ ಜಾಯೇಗಿ, ಮಿಕ್ಕ ಎಲ್ಲ ನಾವೆಗಳು ಖತಮ್ ಆಗೋಗುತ್ತೆ. ನಮ್ಮದು ನಾವೇ, ಭಗವಂತ ನಡೆಸುವ ನಾವೇ ಅಲ್ಲಾಡುತ್ತೆ, ಅಲುಗಾಡುತ್ತೆ, ಮುಳುಗೋದಿಲ್ಲ. तुम भी कोई यहाँ राज्य करने वाले नहीं हो, ನೀವು ಸಹ ಇಲ್ಲೇನು ರಾಜ್ಯ ಮಾಡುವಂಥವರಲ್ಲ, ಈ ಕಲಿಯುಗದಲ್ಲಿ ರಾಜ್ಯ ಮಾಡುವಂಥವರಲ್ಲ. तुम फिर दूसरे जन्म में आकर राज्य करेंगे, ನೀವು ನಂತರ ಇನ್ನೊಂದು ಜನ್ಮದಲ್ಲಿ ಬಂದು ರಾಜ್ಯ ಮಾಡ್ತೀರಿ. ಮೊನ್ನೆ ಹೇಳಿದ್ರಲ್ಲ, ಓದೋದು, ಪರೀಕ್ಷೆ ಪಾಸ್ ಮಾಡೋದು ಇಲ್ಲಿ, ಸಂಪಾದನೆ ಅಲ್ಲಿ, ಪದವಿ ಅಲ್ಲಿ. ये बड़ी गुप्त बातें हैं जो तुम ही जानते हो, ಇದೆಲ್ಲ ಗುಪ್ತ ಮಾತುಗಳು, ಇದೆಲ್ಲ ನಿಮಗೆ ಗೊತ್ತಿರೋದು. ये बाबा ना मिला होता तो कुछ भी नहीं जानते थे, अभी जाना है. ಈ ಬಾಬಾ ನಮಗೆ ಸಿಗಲಿಲ್ಲ ಅಂದರೆ ನಮಗೂ ಏನು ಗೊತ್ತಿರ್ತಾ ಇರಲಿಲ್ಲ, ಈಗ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ. ये है युधिष्ठिर, युद्ध के मैदान में बच्चों को खड़ा करने वाला. ಶಿವಬಾಬಾ ಯುಧಿಷ್ಠಿರ ಮಕ್ಕಳನ್ನು ಯುದ್ಧದ ಮೈದಾನದಲ್ಲಿ ನಿಲ್ಲಿಸುವಂಥವರಾಗಿದ್ದಾರೆ. ಏ ಹೈ ನಾನ್ ವೈಲೆನ್ಸ್ ಅಹಿಂಸಕ್, ಯುದ್ಧ ಅಂದರೆ ಎಂಥ ಯುದ್ಧ? ಬಾಬಾ ಯಾವ ಯುದ್ಧದ ಮೈದಾನದಲ್ಲಿ ನಿಲ್ಲಿಸಿದ್ದಾರೆ, ಯಾವ ಯುದ್ಧ ಮಾಡಿಸ್ತಾರೆ? ಅಹಿಂಸಕ ಯುದ್ಧ, ಕೊಲ್ಲು ಬಡಿ ಸಾಯಿಸು ಹಿಂಸಕ ಯುದ್ಧ. ಮಹಾಭಾರತ ಯುದ್ಧ ಭಗವಂತನ ನೇತೃತ್ವದಲ್ಲಿ ಯಾವ ಯುದ್ಧ ತೋರಿಸಿದ್ದಾರೆ? ಮಹಾನ್ ಭಯಂಕರ ಹಿಂಸಕ ಯುದ್ಧ ಅಲ್ವಾ. ಮನುಷ್ಯ ಹಿಂಸಾ ಸಮಜ್ ಲೇತೆ ಹೇ ಮರ ಮಾರಿಕೋ, ಏನು ತಿಳ್ಕೊಳ್ತಾರೆ? ಹಿಂಸೆ ಅಂದರೆ ಈ ಹೊಡೆಯೋದು, ಬಡಿಯೋದು, ಕೊಲ್ಲೋದು, ಇದಕ್ಕೆ ಹಿಂಸೆ ಅಂತ ತಿಳ್ಕೊಳ್ತಾರೆ. ಬಾಪ್ ಕತೆ ಪೆಹಲಿ ಮುಖ್ಯ ಹಿಂಸಾ ತೋ, ಆದರೆ ತಂದೆ ತಿಳಿಸ್ತಾರೆ, ಮೊದಲನೇದು ಮುಖ್ಯ ಹಿಂಸೆ ಆಗಿದೆ ಕಾಮ್ ಕಟಾರಿ ಕಿ ಹೈ, ಇಸ್ಲಿಯೇ ಕಾಮ ವಿಕಾರದ್ದು, ಆದ್ದರಿಂದ ಕಾಮ ಮಹಾಶತ್ರು ಹೈ, ಇಸ್ ಪರ್ ಹಿ ವಿಜಯ್ ಪಾನಿ ಹೈ,
ಆ ಕಾಮ ಮಹಾಶತ್ರು, ಅದರ ಮೇಲೇನೆ ನಾವು ವಿಜಯ ಪಡೆಯಬೇಕು. ಮೂಲ ಬಾತ್ ಹೈ ಕಾಮ್ ವಿಕಾರ ಕಿ, ಪತಿತ ಮಾನ ವಿಕಾರಿ. ಮೂಲ ಮಾತಾಗಿದೆ ಕಾಮ ವಿಕಾರದ್ದು. ಪತಿತ ಅಂದರೆ ವಿಕಾರಿ. ವಿಕಾರಿ ಕಹಾ ಜಾತಾ ಹೈ ಪತಿತ್ ಬನ್ನೆ ವಾಲೋಂ ಕೋ. ವಿಕಾರಿಗಳು ಅಂತ ಹೇಳಲಾಗುತ್ತೆ ಯಾರಿಗೆ? ಪತಿತರಾಗುವಂಥವರಿಗೆ. ಜೋ ವಿಕಾರ ಮೇ ಜಾತೆ ಹೈ, ಯಾರು ವಿಕಾರದಲ್ಲಿ ಹೋಗ್ತಾರೆ ಅವರಿಗೆ ಪತಿತರು ಅಂತ ಹೇಳಲಾಗುತ್ತೆ. ಕ್ರೋಧ ಕರ್ನೆ ವಾಲೆ ಕೋ ಐಸೆ ನಹಿ ಕಹೆಂಗೆ, ಏ ವಿಕಾರಿ ಹೈ. ಕೋಪ ಮಾಡ್ಕೊಳ್ಳೋರಿಗೆ ಈ ರೀತಿ ಹೇಳೋದಿಲ್ಲ, ಇವರು ವಿಕಾರಿ. ಕ್ರೋಧಿ ಕೋ ಕ್ರೋಧಿ, ಲೋಭಿ ಕೋ ಲೋಭಿ ಕಹೆಂಗೆ. ಕ್ರೋಧಿಗೆ ಕ್ರೋಧಿ ಅಂತ ಹೇಳ್ತಾರೆ, ಲೋಭಿಗೆ ಲೋಭಿ ಅಂತ ಹೇಳ್ತಾರೆ. ತುಂಬ ದುರಾಸೆನಪ್ಪ, ಲೋಭಿ ಅಂತ ಹೇಳ್ತಾರೆ. ದೇವತಾओं ನಿರ್ವಿಕಾರಿ ಕಹಾ ಜಾತಾ ಹೈ. ದೇವತೆಗಳಿಗೆ ನಿರ್ವಿಕಾರಿ ಅಂತ ಹೇಳಲಾಗುತ್ತೆ. ದೇವತಾಯೇ ನಿರ್ಲೋಭಿ, ನಿರ್ಮೋಹಿ, ನಿರ್ವಿಕಾರಿ ಹೈ. ಅವರಿಗೆ ಲೋಭನೂ ಇಲ್ಲ, ಮೋಹನೂ ಇಲ್ಲ, ಮತ್ತೆ ನಿರ್ವಿಕಾರಿಗಳು, ಯಾವ ವಿಕಾರನೂ ಇಲ್ಲ. वो कभी विकार में नहीं जाते, ಅವರೆಂದಿಗೂ ವಿಕಾರದಲ್ಲಿ ಹೋಗೋದಿಲ್ಲ. तुमको कहते हैं विकार बिगर बच्चे कैसे होंगे. ಓ ದೊಡ್ಡ ಪ್ರಶ್ನೆ ಅವರ ಮುಂದೆ. ವಿಕಾರ ಇಲ್ದಿರ ಮಕ್ಕಳು ಹೇಗಾಗ್ತಾರೆ, ಜನಸಂಖ್ಯೆ ಹೇಗೆ ವೃದ್ಧಿ ಆಗುತ್ತೆ. ಉನ್ನೋಂಕೋ ತೋ ನಿರ್ವಿಕಾರಿ ಮಾನ್ತೆ ಹೋನ. ಆದರೆ ದೇವತೆಗಳಿಗೆ ಏನು ಹೇಳ್ತಾರೆ ಅಷ್ಟೋತ್ತರ ಹೇಳುವಾಗ? ನಿರ್ವಿಕಾರಿ ಅಂತ ಹೇಳ್ತಾರೆ. ಓ ಹೈಹಿ ವೈಸ್ಲೆಸ್ ದುನಿಯಾ, ಆ ಪ್ರಪಂಚನೇ ನಿರ್ವಿಕಾರಿ ಪ್ರಪಂಚ. ವಿಕಾರ ಅಂದರೆ ಏನು ಯಾರಿಗೂ ಅವಿದ್ಯ. ಬಾಬಾ ಹೇಳ್ತಾರೆ ನಿರ್ವಿಕಾರಿ ಪ್ರಪಂಚ. ದ್ವಾಪರ ಕಲಿಯುಗ ಹೈ ವಿಶಸ್ ದುನಿಯಾ. ದ್ವಾಪರ ಕಲಿಯುಗ ವಿಕಾರಿ ಪ್ರಪಂಚ. खुद को विकारी देवताओं को निर्विकारी कहते हैं ना. ದೇವತೆಗಳ ಮುಂದೆ ನಿಂತ್ಕೊಂಡು ನೀವಂತೂ ನಿರ್ವಿಕಾರಿಗಳಾಗಿದ್ದೀರಿ, ನಾನಂತೂ ಪಾಪಿ, ಕಪಟಿ, ನೀಚ, ವಿಕಾರಿ ಅಂತ ಹೇಳ್ಕೊಳ್ತಾರಲ್ವ. देवताओं को निर्विकारी कहते तो है ना. तुम जानते हो हम भी विकारी थे. ನಮಗೆ ಗೊತ್ತಿದೆ ನಾವು ವಿಕಾರಿಗಳು ಆಗಿದ್ವಿ. अब इन जैसा निर्विकारी बन रहे हैं. ಈಗ ಈ ಲಕ್ಷ್ಮೀನಾರಾಯಣರ ರೀತಿ ನಾವು ನಿರ್ವಿಕಾರಿಗಳು ಆಗ್ತಾ ಇದ್ದೀವಿ. इन लक्ष्मी नारायण ने भी याद के बल से ये पद पाया, फिर से पा रहे हैं. ಈ ಲಕ್ಷ್ಮೀ ನಾರಾಯಣರು ಸಹ ನೆನಪಿನ ಬಲದಿಂದ ಈ ಪದವಿಯನ್ನು ಪಡೆದಿದ್ದಾರೆ, ನಂತರ ನೀವು ಸಹ ಪಡೀತಾ ಇದ್ದೀರಿ. हम ही देवता देवी देवता थे, हमने पहले पहले ऐसे राज्य पाया था जो गवाया. ಬಾಬಾ ಹೇಳ್ತಾರೆ ನಾವೇ ದೇವಿ ದೇವತೆಗಳು ಆಗಿದ್ವಿ, ನಾವೇ ಹೋದ ಕಲ್ಪದಲ್ಲಿ ರಾಜ್ಯವನ್ನು ಪಡೆದಿದ್ವಿ, ನಂತರ ಯಾವುದನ್ನ ಕಳ್ಕೊಂಡ್ವಿ. ಫಿರ್ ಹಮ್ ಪಾ ರಹೆ ಹೈ, ಅದನ್ನ ನಾವೇ ಪಡೀತಾ ಇದ್ದೀವಿ. ಯಾರು ಪಡೆದಿದ್ರು, ಯಾರು ಕಳ್ಕೊಂಡ್ರು ಅವರೇ ಪಡೀತಾ ಇದ್ದಾರೆ. ಯಹಿ ಚಿಂತನ್ ಬುದ್ಧಿ ಮೇ ರಹೆ ತೋ ಭಿ ಖುಷಿ ರಹೇಗಿ. ಇದೇ ಒಂದು ಚಿಂತನ, ಜ್ಞಾನದ ಮನನ ಒಳಗೆ ಇತ್ತು, ಬುದ್ಧಿಯಲ್ಲಿ ಇತ್ತು ಅಂದಾಗಲೂ ಸಹ ಖುಷಿ ಇರುತ್ತೆ. ಪರಂತು ಮಾಯಾ ಈ ಸ್ಮೃತಿ ಬುಲಾ ದೇತಿ ಹೈ. ಮಾಯೆ ಈ ಸ್ಮೃತಿಯನ್ನೇ ಮರೆಸ್ಬಿಡುತ್ತೆ. ಬಾಬಾ ಜಾನ್ತೆ ಹೈ ತುಮ್ ಸ್ಥಾಯಿ ಯಾದ್ ಮೇ ರಹ ನಹೀ ಸಕ್ತೆ. ಬಾಬನಿಗೂ ಗೊತ್ತಿದೆ, ಕೆಲವು ಮಕ್ಕಳು ಹೇಳ್ತಾರೆ ನಾನು ಯಾವಾಗಲೂ ನೆನಪು ಮಾಡ್ತಾ ಇರ್ತೇನೆ ಅಂತ. ಬಾಬಾ ಹೇಳ್ತಾರೆ ನನಗೂ ಗೊತ್ತಿದೆ, ನೀವು ನಿರಂತರವಾಗಿ ನೆನಪಿನಲ್ಲಿ ಇರಲಿಕ್ಕೆ ಆಗೋದಿಲ್ಲ. ತುಮ್ ಬಚ್ಚೆ ಅಡೋಲ್ ಬಂದು ಯಾದ್ ಕರ್ತೆ ರಹೋ ತೋ, ನೀವು ಆ ಥರ ಅಡೋಲರಾಗಿ ನಿರಂತರ ಸ್ಥಾಯಿ ನೆನಪು ಮಾಡ್ತಾ ಇದ್ರಿ ಅಂದಾಗ ಜಲ್ದಿ ಕರ್ಮಾತೀತ ಅವಸ್ಥಾ ಹೋ ಜಾಯಿ, ಆತ್ಮ ವಾಪಸ್ ಚಲಿ ಜಾಯಿ. ಬೇಗ ಕರ್ಮಾತೀತ ಅವಸ್ಥೆ ಆಗೋಗ್ಬೇಕು, ಆತ್ಮ ವಾಪಸ್ ಮನೆಗೆ ಹೊರಟೋಗ್ಬೇಕು. ಪರಂತು ನಹಿ, ಅದರಿಂದ ನೀವು ಸದಾ ನೆನಪು
ಮಾಡೋಕ್ಕಾಗೋದಿಲ್ಲ. ಪಹಲೆ ನಂಬರ್ में तो ये जाने वाला है. ಮೊದಲನೇ ನಂಬರಲ್ಲಿ ಬ್ರಹ್ಮ ಬಾಬಾ ಹೋಗುವಂಥವರಿದ್ದಾರೆ. फिर है ಶಿವ ಬಾಬಾ ಕಿ ನೆಕ್ಸ್ಟು ಶಿವ ಬಾಬಂದು ಬರಾತ್ ಮೆರವಣಿಗೆ ದಿಬ್ಬಣ ಅಂತಾರಲ್ವ, ಮಕ್ಕಳ ಜೊತೆ ಎಲ್ಲ ಮೀನಾಕ್ಷಿ ಸುಂದರೇಶ್ವರ ಕಲ್ಯಾಣದಲ್ಲಿ ತೋರಿಸ್ತಾರೆ. ಆ ದಿಬ್ಬಣದಲ್ಲಿ ಯಾರ್ಯಾರಿದ್ರು ಅಂದರೆ ಕುಂಟ್ರು ಕುರುಡ್ರು ಅಂಥವರೇ ಇದ್ದಿದ್ದು. शादी में माताएं मिट्टी के मटके में ज्योति जगा कर ले जाती है ना, ये निशानी है. ಮದುವೆಯಲ್ಲಿ ಮಾತೆಯರು ಆ ಮಣ್ಣಿನ ಮಡಕೆಯಲ್ಲಿ ಜ್ಯೋತಿ ಬೆಳಗಿಸ್ಕೊಂಡು ತಗೊಂಡು ಹೋಗ್ತಾರೆ. ಇದು ಸಹ ಗುರುತಾಗಿದೆ. ಶಿವ ಬಾಬಾ ಸಾಜಂತೋ ಸದಾ ಜಾಗ್ತಿ ಜ್ಯೋತಿ ಹೈ. ಶಿವ ಬಾಬಾ ಸಾಜನು ಸದಾ ಬೆಳಗುವ ಜ್ಯೋತಿ ಆಗಿದ್ದಾರೆ. ಬಾಕಿ ಹಮಾರಿ ಜ್ಯೋತಿ ಜಗಾಯಿ ಹೈ. ನಂತರ ನಮ್ಮ ಜ್ಯೋತಿಗಳನ್ನು ಆತ್ಮಜ್ಯೋತಿಗಳನ್ನು ಬೆಳಗಿಸಿದ್ದಾರೆ. ಯಹಾಂ ಕಿ ಬಾತ್ ಫಿರ್ ಭಕ್ತಿ ಮಾರ್ಗ ಮೇ ಲೇ ಗಯೇ ಹೈ. ಇಲ್ಲಿನ ಮಾತು ಭಕ್ತಿ ಮಾರ್ಗಕ್ಕೆ ತಗೊಂಡು ಹೋಗಿದ್ದಾರೆ. ತುಮ್ ಯೋಗ ಬಲ್ ಸೆ ಅಪ್ನಿ ಜ್ಯೋತಿ ಜಗಾತೆ ಹೋ. ನೀವು ಯೋಗ ಬಲದಿಂದ ತಮ್ಮ ಜ್ಯೋತಿಯನ್ನು ಬೆಳಗಿಸ್ತೀರಾ. ಅಲ್ಲಿ ಸ್ಥೂಲ ಜ್ಯೋತಿಯನ್ನು ಭಕ್ತಿ ಮಾರ್ಗದಲ್ಲಿ ಸ್ಥೂಲ ಜ್ಯೋತಿಯನ್ನು ಬೆಳಗಿಸ್ತಾರೆ. ಜ್ಯೋತಿ ಬೆಳಗಿಸ್ತೀರಾ, ಯಾವುದೇ ಶುರು ಮಾಡೋದಿಲ್ಲ ಅಲ್ವಾ. ಯೋಗ ಸೆ ತುಮ್ ಪವಿತ್ರ ಬಂತೆ ಹೋ. ಯೋಗದಿಂದ ನೀವು ಪವಿತ್ರರಾಗ್ತೀರಾ. ಜ್ಞಾನದಿಂದ ಧನ ಮಿಲ್ತಾ ಹೈ, ಐಶ್ವರ್ಯ. ಪಢಾಯಿ ಕೋ ಸೋರ್ಸ್ ಆಫ್ ಇನ್ಕಮ್ ಕಹಾ ಜಾತಾ ಹೈ ನಾ. ಅದಕ್ಕೆ ಓದಿಗೆ ಸಂಪಾದನೆಗೆ ಮೂಲ ಅಂತ ಹೇಳಲಾಗುತ್ತಲ್ವಾ. योग बल से तुम खास भारत और आम सारे दुनिया को ಪವಿತ್ರ बनाते हो. ಯೋಗ ಬಲದಿಂದ ಮುಖ್ಯವಾಗಿ ಭಾರತ ಹಾಗೂ ಇಡೀ ವಿಶ್ವವನ್ನು ಪವಿತ್ರ ಮಾಡ್ತೀರಾ. इसमें कन्याएं बहुत अच्छी मददगार बन सकती है. ಇದರಲ್ಲಿ ಕನ್ಯೆಯರು ಬಹಳ ಒಳ್ಳೆ ಸಹಯೋಗಿಗಳು ಆಗ್ಬೋದು. ಸರ್ವಿಸ್ ಕರ್ ऊंच पद पाना है. ಸೇವೆ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಜೀವನ್ ಹೀರೆ ಜೈಸಾ ಬನಾನಾ ಹೇ, ಕಮ್ ನಹಿ. ನಮ್ಮ ಜೀವನ ವಜ್ರದ ರೀತಿ ಮಾಡಿಕೊಳ್ಬೇಕಾಗಿದೆ. ಇದು ಕಡಿಮೆ ಮಾತಲ್ಲ. ಗಾಯಾ ಜಾತಾ ಹೇ ಫಾಲೋ ಫಾದರ್. ಇದಕ್ಕಾಗಿ ಏನು ಮಾಡಬೇಕಾಗಿದೆ, ಪ್ರತಿಯೊಂದು ಮಾತಿನಲ್ಲೂ ನಮ್ಮ ಜೀವನ ವಜ್ರದ ರೀತಿ ಆಗಬೇಕು ಅಂದರೆ ಪ್ರತಿಯೊಂದು ಮಾತಿನಲ್ಲಿ ಫಾಲೋ ಫಾದರ್ ಮಾಡಬೇಕು. ಸಿ ಮದರ್ ಫಾದರ್ ಅವ್ರ ಅನನ್ಯ ಬ್ರದರ್ಸ್ ಸಿಸ್ಟರ್ಸ್. ಯಾರನ್ನು ನೋಡಬೇಕು, ಮದರ್ ಫಾದರ್ ಮತ್ತು ಅನನ್ಯ ಸಿಸ್ಟರ್ಸು ಬ್ರದರ್ಸು. ಅನನ್ಯ ಅಂದರೆ ಬಾಬನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ಮತ್ತು ಶ್ರೀಮತ ಬಿಟ್ಟು ಬೇರೆ ಯಾವ ಮಾತು ಗೊತ್ತಿಲ್ಲ, ಅವಳಿಗೆ ಅನನ್ಯ ಅಂತ ಹೇಳೋದು. तुम बच्चे प्रदर्शनी में भी समझा सकते हो कि तुमको दो फादर है. ನೀವು ಪ್ರದರ್ಶನಿಗಳಲ್ಲಿ ತಿಳಿಸ್ಬೋದು, ನಿಮಗೆ ಇಬ್ಬರು ತಂದೆಯರು, ಲೌಕಿಕ್ ಔರ್ ಪಾರಲೌಕಿಕ್. ಇಸ್ಮೇ ಬಡಾ ಕೌನ್. ಇದರಲ್ಲಿ ಯಾರು ದೊಡ್ಡವರು. ಬಡಾ ತೋ ಜರೂರ್ ಬೇಹದ್ ಕಾ ಬಾಪ್ ಹುವಾನ. ದೊಡ್ಡವರಂತೂ ಬೇಹದ್ದಿನ ತಂದೆ ಆಗಿದ್ದಾರಲ್ವ. ವರ್ಷ ಉನ್ಸೆ ಮಿಲ್ನಾ ಚಾಹಿಯೆ. ಆಸ್ತಿ ಅವರಿಂದ ಸಿಗಬೇಕಾಗಿದೆ. ತಂದೆ ಸಂಬಂಧ, ಆಸ್ತಿ ಸಿಗುವ ಸಂಬಂಧ, ತಂದೆಯಿಂದ ಆಸ್ತಿ ಸಿಗಬೇಕಾಗಿದೆ. ಅಭಿ ವರ್ಷ ದೇ ರಹೆ ಹೈ. ಆಸ್ತಿ ಕೊಡ್ತಾ ಇದ್ದಾರೆ. ಯಾವ ಆಸ್ತಿ, ವಿಶ್ವಕ ಮಾಲೀಕ್ ಬನಾ ರಹೆ, ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಭಗವಾನ್ ವಾಚ್ ತುಮಕೋ ರಾಜಯೋಗ ಸಿಕ್ಕಾತಾ ಹೂँ, फिर तुम दूसरे जन्म में विश्व का मालिक बनेंगे. ಭಗವಾನ್ ವಾಚ, ನಿಮಗೆ ನಾನು ರಾಜಯೋಗ ಕಲಿಸ್ತೇನೆ, ನಂತರ ನೀವು ಇನ್ನೊಂದು ಜನ್ಮದಲ್ಲಿ ವಿಶ್ವದ ಮಾಲೀಕರು ಆಗ್ತೀರಿ. ಬಾಪ್ ಕಲಪ್ ಕಲಪ್ ಭಾರತ್ ಮೇ ಆಕರ್ ಭಾರತ್ ಕೋ. ಬಾಬಾ ಕಲ್ಪ ಕಲ್ಪ ಭಾರತದಲ್ಲಿ ಬಂದು ಭಾರತವನ್ನು ಏನು ಮಾಡ್ತಾರೆ, ಬಹುತ್ ಸಾಹುಕಾರ ಬನಾತೆ ಹೇ.
ಬಹಳ ಸಾಹುಕಾರ ಭಾರತ ಮಾಡ್ತಾರೆ, ಸ್ವರ್ಣಿಮ ಭಾರತ, ಸೋನೆ ಕಿ ಚಿಡಿಯಾ ಅಲ್ವಾ. ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ ಇಸ್ ಪಢಾಯಿ ಸೆ, ನೀವು ವಿಶ್ವದ ಮಾಲೀಕರಾಗ್ತೀರಾ ಈ ಓದಿನಿಂದ. ಉಸ್ ಪಢಾಯಿ ಸೆ ಕ್ಯಾ ಮಿಲೇಗಾ, ಆ ಓದಿನಿಂದ ಏನು ಸಿಗುತ್ತೆ. ಯಹಾ ತೋ ತುಮ್ ಹೀರಾ ಜೈಸೆ ಬಂತೆ ಹೋ, ಇಲ್ಲಂತೂ ನೀವು ವಜ್ರದ ರೀತಿ ಆಗ್ತೀರಾ. 21 ಜನ್ಮ ಲಿಯೆ, 21 ಜನ್ಮಕ್ಕಾಗಿ. ಇದ್ರ ಮುಂದೆ ಆ ಊದಿನಿಂದ ಏನು ಸಿಗುತ್ತೆ ಅಂತಾರೆ ಅಲ್ವಾ. ಇದನ್ನ ಕಂಪೇರ್ ಮಾಡಿ, ಇದ್ರ ಮುಂದೆ ಆ ಊದಿನಿಂದ ಏನು ಸಿಗುತ್ತೆ. ಅದು ಅವಶ್ಯಕತೆ ಇರೋರು ಓದಬೇಕು, ಅವಶ್ಯಕತೆ ಇರೋರು ಸಂಪಾದನೆ ಮಾಡಬೇಕು. ಇವಾಗ ಎಲ್ಲರೂ ಓದೋದೇ, ಎಲ್ಲರೂ ಸಂಪಾದನೆ ಮಾಡೋದೇ. ಮನೇಲಿ ಮನೆ ಮಕ್ಕಳು ನೋಡ್ಕೊಳ್ಳೋಕೆ ಟೈಮ್ ಇಲ್ಲ, ಎಲ್ಲೋ ತಂದು ಹಾಕೋದು. ಆ ಮಕ್ಕಳು ಹತ್ತು ಕೊನೆಗೆ ನ್ಯಾಚುರಲ್ ಆಗೋಯ್ತು, ಬಿಟ್ಟರೆ ಗತಿ ಇಲ್ಲ, ನಾವೇನು ಇಲ್ಲಿ ಇರಲೇಬೇಕು ಅಂತ ಅಳುತ್ತೆ. ಎಷ್ಟು ದಿವಸ ಅಳುತ್ತೆ, ಆಮೇಲೆ ನ್ಯಾಚುರಲ್ ಆಗಿ ಸುಮ್ಮನೆ ಆಗುತ್ತೆ. तो बाप का वर्षा, टीचर का वर्षा और गुरु का वर्षा सब देते हैं. ತಂದೆಯ ಆಸ್ತಿ, ಟೀಚರ್ನ ಆಸ್ತಿ, ಗುರುವಿನ ಆಸ್ತಿ ಎಲ್ಲ ಕೊಡ್ತಾರೆ. ಆ ಮಕ್ಕಳಿಗೂ ಏನು ಸಂಸ್ಕಾರ ಬರುತ್ತೆ, ಅಲ್ಲಿ ಯಾರ ಆಯಾ ನೋಡ್ಕೊಳ್ತಾಳೆ, ಕೆಲಸದವಳು ನೋಡ್ಕೊಡ್ತಾಳೆ, ಆ ಸಂಸ್ಕಾರ ಬರುತ್ತೆ. ಮೊದಲು ಯಾವ ಸಂಸ್ಕಾರ ಬರ್ತಾ ಇತ್ತು, ತಾಯಿ ತಂದೆದು, ಅಜ್ಜಿ ತಾತಂದು ಆ ಸಂಸ್ಕಾರ ಬರ್ತಾ ಇತ್ತು ಅಲ್ವಾ. अब बाप कहते हैं ದೇಹ ಸಹಿತ ಸಬ್ಕೋ ಭೂಲ್ನಾ ಹೈ. ಈಗ ತಂದೆ ಹೇಳ್ತಾರೆ, ದೇಹ ಸಹಿತ ಎಲ್ಲವನ್ನೂ ಮರಿಬೇಕಾಗಿದೆ, ಎಲ್ಲರನ್ನೂ ಮರಿಬೇಕಾಗಿದೆ. ಆಪ್ ಮುಯೆ ಮರ್ಗಯಿ ದುನಿಯಾ, ನಾನು ಸತ್ತರೆ ನನಗಾಗಿ ಪ್ರಪಂಚನೇ ಸತ್ತೋಯ್ತು. ದೇಹಕ್ಕೆ ಎಲ್ಲ, ಸಾವು ಅಂದರೆ ಏನು, ಆತ್ಮ ದೇಹದಿಂದ ಭಿನ್ನ ಆಗುವಂತಹದ್ದು. ಆ ಥರ ನಾನು ದೇಹದಿಂದ ಭಿನ್ನ ಆದೆ ಅಂದರೆ ಎಲ್ಲದರಿಂದ ಭಿನ್ನ ಆಗೋಗ್ಬಿಡ್ತೀನಿ. ಒಬ್ಬ ತಂದೆಯಲ್ಲಿ ಮನಸ್ಸು ಬುದ್ಧಿ ಏಕಾಗ್ರ ಆಗುತ್ತೆ. ಬಾಪ್ಗೆ ಅಡ್ಯಾಪ್ಟೆಡ್ ಬಚ್ಚೆ ಬನೆ, ಬಾಕಿ ಕಿಸ್ಕೋ ಯಾದ್ ಕರೆಂಗೆ. ತಂದೆಗೆ ದತ್ತು ಮಕ್ಕಳಾಗಿದ್ದೀವಿ, ಬಾಕಿ ಯಾರನ್ನು ನೆನಪು ಮಾಡ್ತೀರಾ. दूसरे को देखते हुए जैसे कि देखते नहीं, ಬೇರೆಯವರನ್ನು ನೋಡ್ತಾ ಇದ್ರೂ ನೋಡ್ತಾ ಇಲ್ಲ. ಯಾವುದು ಮಾತುಗಳು ಒಳಗೆ ಹೋಗಬಾರ್ದು ಅಂತಾರೆ. ನೋಡಬೇಕು, ಕಣ್ಣು ಮುಚ್ಕೊಳ್ಳೋಕ್ಕಾಗುತ್ತಾ, ಕಿವಿ ಮುಚ್ಕೊಳ್ಳೋಕ್ಕಾಗುತ್ತಾ, ಆದರೆ ಯಾವುದೂ ಒಳಗೆ ಹೋಗಬಾರ್ದು. पार्ट में भी आते हैं परंतु बुद्धि में है, अब हमको घर जाना है, फिर यहाँ आकर पार्ट बजाना है. ಪಾರ್ಟಲ್ಲೂ ಬರ್ತಾರೆ, ಆದರೆ ಬುದ್ಧಿಯಲ್ಲಿ ಇರಬೇಕಾಗಿದೆ. ಈಗ ನಾವು ಮನೆಗೆ ಹೋಗಬೇಕಾಗಿದೆ, ಮತ್ತೆ ಇಲ್ಲಿ ಬಂದು ಪಾತ್ರ ಮಾಡಬೇಕಾಗಿದೆ. ಈ ಬುದ್ಧಿ ಮೇ ರಹೆ ತೋ ಬಿ ಬಹುತ್ ಖುಷಿ ರಹೇಗಿ. ಇದು ಬುದ್ಧಿಯಲ್ಲಿತ್ತು ಅಂದ್ರೂ ಬಹಳ ಖುಷಿ ಇರುತ್ತೆ. ಬಚ್ಚೋಂಕೋ ದೇಹ ಬಾಂಧ್ ಚೋಡ್ ದೇನಾ ಚಾಹಿಯೆ, ಮಕ್ಕಳಿಗೆ ನಾನು ದೇಹ ಅನ್ನೋ ಸ್ಮೃತಿಯನ್ನು ಬಿಡಬೇಕಾಗಿದೆ. ये पुरानी चीज़ यहाँ छोड़नी है, अब वापस जाना है. ಈ ಹಳೆಯದು ವಸ್ತುಗಳು ಎಲ್ಲ ಇಲ್ಲೇ ಬಿಟ್ಟು ವಾಪಸ್ಸು ಮನೆಗೆ ಹೋಗಬೇಕು. ಬಂದಾಗ ಯಾವುದು ತರಲಿಲ್ಲ, ಹೋಗೋವಾಗಲೂ ಯಾವುದು ತಗೊಂಡೋಗೋ ಆಗಿಲ್ಲ. ನಾಟಕ ಪೂರಾ ಹೋತಾ ಹೈ, ಪುರಾಣಿ ಸೃಷ್ಟಿಗೂ ಆಗ ಲಗ ರಹಿ ಹೈ. ನಾಟಕ ಪೂರ್ಣ ಆಗುತ್ತೆ, ಹಳೆಯ ಸೃಷ್ಟಿಗೇನೆ ಏನು ಬೆಂಕಿ ಹಚ್ಕೊಳ್ಳುತ್ತೆ. अंधे की औलाद अंधे अज्ञान की नींद में सोए पड़े हैं. ಕುರುಡನ ಮಕ್ಕಳು ಕುರುಡರು ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ಮನುಷ್ಯ ತೋ ಸಮझेंगे ये सोया हुआ ಮನುಷ್ಯ ದಿಖಾಯಾ ಹೈ. ನಾವು ಎಕ್ಸಿಬಿಷನ್ನಲ್ಲಿ ಆ ಕುಂಭಕರ್ಣ ಮಲಗಿರೋದು ತೋರಿಸ್ತೀವಲ್ವ, ಅವರೇನು ತಿಳ್ಕೊಳ್ತಾರೆ,
ಇದೇನು ಮನುಷ್ಯ ಮಲಗಿರೋದನ್ನ ತೋರಿಸಿದ್ದಾರೆ. ಪರಂತು ಈ ಅಜ್ಞಾನ ನೀಂದ್ಗಿ ಬಾತ್ ಹೈ, ಸುಮ್ಮನೆ ಮಲಗಿರೋದಲ್ಲ, ಶರೀರದ ನಿದ್ದೆ ಅಲ್ಲ, ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ಜಿಸ್ಸೆ ತುಮ್ ಜಗಾತೆ ಹೋ, ಯಾವ ನಿದ್ದೆಯಿಂದ ಎಬ್ಬಿಸ್ತೀವಿ? ಅಜ್ಞಾನ ನಿದ್ದೆಯಿಂದ ಎಬ್ಬಿಸ್ತೀವಿ. ಜ್ಞಾನ್ ಅರ್ಥಾತ್ ದಿನ್ ಹೈ ಸತ್ಯುಗ್, ಅಜ್ಞಾನ್ ಅರ್ಥಾತ್ ರಾತ್ ಹೈ ಕಲಿಯುಗ್. ಜ್ಞಾನ ಅರ್ಥಾತ್ ದಿನ सत्युग, अज्ञान अर्थात रात्रि कलियुग. ये बड़ी समझने की बातें है. ಇದು ಬೇಹದ್ದಿನ ಕಲ್ಪದ ಹಗಲು ರಾತ್ರಿ ಮಾತಾಗಿದೆ. ಇದು ಬಹಳ ತಿಳ್ಕೊಳ್ಳುವಂತಹ ಮಾತುಗಳು. ಈ ಹಗಲು ರಾತ್ರಿ ಬಗ್ಗೆ ಏನು ತಿಳ್ಕೊಳ್ಳೋ ಮಾತಿದೆ ಅಲ್ವಾ? ಕನ್ಯಾ ಶಾದಿ करती है तो माता पिता सासू ससुर आदि भी याद आएगा. ಒಬ್ಬ ಹೆಣ್ಣು ಮಗಳಿಗೆ ಮದುವೆ ಮಾಡ್ತಾರೆ, ಅವಾಗ ಮಾತಾ ಪಿತಾ ಅವ್ರ ತಾಯಿ ತಂದೆ ಅತ್ತೆ ಮಾವ ಎಲ್ಲರದ್ದು ನೆನಪು ಬರುತ್ತೆ. ಉನ್ಕೋ ಭೂಲ್ನಾ ಪಡೆ. ಆದರೆ ಬಾಬನ ಮಗು ಆದಮೇಲೆ ಎಲ್ಲ ದೇಹ ಸಂಬಂಧಗಳನ್ನು ಮರಿಬೇಕಾಗಿ ಬರುತ್ತೆ. ಐಸೆ ಬಿ ಯುಗಲ್ ಹೈ ಜೋ ಸನ್ಯಾಸಿಯೋಂಕೋ ದಿಖಾತೆ ಹೈ. ಈ ರೀತಿಯೂ ಪತಿ ಪತ್ನಿಯರಿದ್ದಾರೆ, ಸನ್ಯಾಸಿಗಳಿಗೆ ತೋರಿಸ್ತಾರೆ. ಏನು ತೋರಿಸ್ತಾರೆ? ಹಮ್ ಯುಗಲ್ ಬನ್ಕರ್ ಕಭಿ ವಿಕಾರ ಮೇ ನಹಿ ಜಾತೆ. ನಾವು ಪತಿ ಪತ್ನಿ ಯುಗಲ್, ಆದರೆ ಎಂದೂ ವಿಕಾರದಲ್ಲಿ ಹೋಗುವುದಿಲ್ಲ. ಜ್ಞಾನ ತಲ್ವಾರ್ ಬೀಚ್ ಮೇ ಹೈ. ಜ್ಞಾನದ ಖಡ್ಗ ನಮ್ಮಿಬ್ಬರ ಮಧ್ಯೆ ಇದೆ. ಯಾವುದು ಜ್ಞಾನದ ಖಡ್ಗ? ನಾವು ಒಬ್ಬ ತಂದೆಯ ಮಕ್ಕಳು, ಸಹೋದರ ಸಹೋದರಿ. ಸಹೋದರ ಸಹೋದರಿ ಪಕ್ಕದಲ್ಲಿ ಮಲಗ್ಕೋತಾರೆ ಅಂದರೆ ಏನಿರುತ್ತೆ? ಯಾವುದಾದ್ರೂ ವಿಕಾರದ ಮಾತು ಇರುತ್ತಾ? ಬಾಪ್ ಕಾ ಫರ್ಮಾನ್ ಹೈ, ಬಾಬನ ಆಜ್ಞೆ ಆಗಿದೆ, ಪವಿತ್ರ ರಹನ ಹೈ, ಪವಿತ್ರವಾಗಿರಬೇಕು. देखो रमेश उषा है, कभी भी पतित नहीं बने हैं, ये डर है. ನೋಡಿ, ರಮೇಶ್ ಬಾಯಿ ಉಷಾ ಬೆಹನು ಇಬ್ಬರು ಪತಿತರಾಗಲೇ ಇಲ್ಲ. ಅವರಿಬ್ಬರು ಮದುವೆ ಆಯಿತು ಅವರಿಗಿಬ್ಬರಿಗೂ, ಆದರೆ ಅವರು ಪತಿತರಾಗಲೇ ಇಲ್ಲ. ಅವ್ರಿಗೆ ಈ ಭಯ ಇದೆ. ಯಾವ ಭಯ ಇದೆ? अगर हम पतित बने तो 21 जन्मों की राजाई खत्म हो जाएगी. ನಾವೇನಾದರೂ ಪತಿತರಾದರೆ 21 ಜನ್ಮದ್ದು ರಾಜ್ಯ ಖತಮ್ ಆಗೋಗುತ್ತೆ, ದೇವಾಲ ಮಾರ್ದೇಂಗೆ, ಪಾಪರಾಗ್ಬಿಡ್ತೀವಿ. ಐಸೆ ಕೊಯ್ ಫೇಲ್ ಹೋಗ್ಬಿಡ್ತೇವೆ. ಕೆಲವರು ಇದರಲ್ಲಿ ಫೇಲ್ ಆಗ್ಬಿಡ್ತಾರೆ. ಗಂಧರ್ವಿ ವಿವಾಹ ನಾಮ್ ತೋ ಹೈನಾ, ಶಾಸ್ತ್ರಗಳಲ್ಲೂ ಗಂಧರ್ವ ವಿವಾಹದ್ದು ಹೆಸರು ಇದೆ. ತುಮ್ ಜಾನ್ತೆ ಹೋ ಪವಿತ್ರ रहने से पद बहुत ऊंच मिलेगा. ಇಲ್ಲೂ ಸಹ ಯಾರು ಗಂಧರ್ವ ವಿವಾಹ ಮಾಡಿಕೊಂಡಿದ್ದಾರೆ ಅವರಿಗೆ ಗೊತ್ತಿದೆ, ಪವಿತ್ರರಾಗಿರೋದ್ರಿಂದ ನಾವು ಬಹಳ ದೊಡ್ಡ ಪದವಿಯನ್ನು ಪಡೀತೀವಿ. ಏಕ ಜನ್ಮಕ್ಕೆ ಲಿಯೇ ಪವಿತ್ರ ಬನನ, ಒಂದು ಜನ್ಮಕ್ಕಾಗಿ ಪವಿತ್ರರಾಗಿರಬೇಕು. ಯೋಗ ಬಲ ಸೆ ಕರ್ಮೇಂದ್ರಿಯೋ ಪರ್ ಭಿ ಕಂಟ್ರೋಲ್ ಆ ಜಾತಾ ಹೈ. ಯೋಗ ಬಲದಿಂದ ಕರ್ಮೇಂದ್ರಿಯಗಳ ಮೇಲೂ ಕಂಟ್ರೋಲ್ ಬಂದ್ಬಿಡುತ್ತೆ. ಯೋಗ ಬಲ ಸೆ ತುಮ್ ಸಾರಿ ದುನಿಯಾ ಕೋ ಪವಿತ್ರ ಬನಾತೆ ಹೋ. ಯೋಗ ಬಲದಿಂದ ನೀವು ಇಡೀ ಪ್ರಪಂಚವನ್ನು ಪವಿತ್ರ ಮಾಡ್ತೀರಿ. ತುಮ್ ಕಿತನೆ ತೋಡೆ ಬಚ್ಚೆ ಯೋಗ ಬಲ ಸೆ ಈ ಸಾರಾ ಪಹಾಡ್ ಉಡಾಯೆ ಸೋನೆ ಕಾ ಪಹಾಡ್ ಸ್ಥಾಪನ್ ಕರ್ತೆ ಹೋ. ನೀವು ಎಷ್ಟು ಕೆಲವು ಮಕ್ಕಳು, ಸ್ವಲ್ಪ ಮಕ್ಕಳು ಯೋಗ ಬಲದಿಂದ ಈ ಇಡೀ ಕಲಿಯುಗಿ ಬೆಟ್ಟವನ್ನು ಹಾರಿಸಿ ಚಿನ್ನದ ಬೆಟ್ಟ ಸ್ಥಾಪನೆ ಮಾಡ್ತೀರಾ? ಮನುಷ್ಯ ಥೋಡೆ ಹಿ ಸಮಜ್ತೆ ಹೈ. ಮನುಷ್ಯರಿಗೆ ಇದು ಗೊತ್ತಿದೆಯಾ? वो तो गोवर्धन पर्वत पिछाड़ी परिक्रमा देते रहते हैं. ಅವರಂತೂ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಗೋವರ್ಧನಗಿರಿ ಕೃಷ್ಣ ಎತ್ತಿದಾಗ ಎಲ್ಲರೂ ಕಿರು ಬೆರಳಿನ ಸಹಯೋಗ ಕೊಟ್ಟರು, ತನು ಮನಧನದ ಸಹಯೋಗ ಕೊಟ್ಟರು. ये तो बाप ही आकर सारी दुनिया को गोल्डन एजड बनाते हैं.
ಇಲ್ಲಂತೂ ತಂದೆನೇ ಬಂದು ಇಡೀ ಪ್ರಪಂಚವನ್ನು ಗೋಲ್ಡನ್ ಏಜ್ಡ್ ಮಾಡ್ತಾರೆ, ಚಿನ್ನದ ಯುಗ ಮಾಡ್ತಾರೆ. ಐಸೆ ನಹಿ ಕಿ ಹಿಮಾಲಯ ಕೋಯಿ ಸೋನೆ ಕಾ ಹೋ ಜಾಯೇಗಾ, ಈ ರೀತಿ ಅಲ್ಲ ಹಿಮಾಲಯ ಪರ್ವತ ಚಿನ್ನದಾಗೋಗುತ್ತೆ. ವಹಾ ತೋ ಸೋನೆ ಕಿ ಖಾನಿಯಾ ಭರ್ತು ಹೋ ಜಾಯೇಗಿ, ಅಲ್ಲಿ ಚಿನ್ನದ ಗಣಿಗಳು ಸಂಪನ್ನವಾಗಿರುತ್ತೆ, ಭರ್ತು ತುಂಬಿರುತ್ತೆ. ये पांच तत्व सतो प्रधान है, ಫಲ ಭಿ ಅಚ್ಚೆ ದೇತೆ ಹೈ. 5 ತತ್ವಗಳು ಸತೋ ಪ್ರಧಾನ. ಭೂಮಿ ಎಷ್ಟು ಫಲವತ್ತಾಗಿರುತ್ತೆ, ವಿನಾಶದಲ್ಲಿ ಎಷ್ಟು ಕೋಟಿ ಆತ್ಮಗಳದ್ದು ಗೊಬ್ಬರ ಸಿಗುತ್ತೆ. ಭೂಮಿ ಎಷ್ಟು ಫಲವತ್ತಾಗಿರುತ್ತೆ, ಒಳ್ಳೆ ಒಳ್ಳೆ ಹಣ್ಣುಗಳು ಕೊಡುತ್ತವೆ, ರಸಭರಿತ ಸ್ವಾದಭರಿತ ಹಣ್ಣುಗಳನ್ನು ಕೊಡುತ್ತೆ. सतो प्रधान तत्वों से ये शरीर भी सतो प्रधान होता है. ಸತೋ ಪ್ರಧಾನ ತತ್ವಗಳಿಂದ ಶರೀರನೂ ಏನಾಗುತ್ತೆ, ಸತೋ ಪ್ರಧಾನ. ನಿರೋಗಿ ಕಾಯ, ಕಂಚನ್ ಕಾಯ, ಸ್ವಾಭಾವಿಕ ಸೌಂದರ್ಯ. वहाँ के फल भी बहुत बड़े बड़े स्वादिष्ट होते हैं, ಅಲ್ಲಿಂದು ಸೈಜು ದೊಡ್ಡದಾಗಿರುತ್ತೆ. ಇಲ್ಲೇ ಫಾರಿನಲ್ಲಿ ಪ್ಲಮ್ಸು ಇಷ್ಟು ದೊಡ್ಡದಿರುತ್ತೆ, ಇದು ಜ್ಯೂಸಿ ಇರುತ್ತೆ. ಇಲ್ಲೆಲ್ಲ ಒಣ ಒಣ ಪ್ಲಮ್ಸು, ಅಲ್ಲಿ ದೊಡ್ಡ ಸೈಜು ಜ್ಯೂಸಿ ಇರುತ್ತೆ. ಇನ್ನು ಸತ್ಯುಗದಲ್ಲಿ ಹೇಗಿರುತ್ತೆ, ಬಹಳ ರುಚಿಯಾಗಿರುತ್ತೆ. ನಾಮಿ ಹೈ ಸ್ವರ್ಗ, ಏನಂತ ಅನ್ಕೊಂಡಿದ್ದೀರಾ, ಹೆಸರೇ ಸ್ವರ್ಗ. तो अपने को आत्मा समझ बाप को याद करने से ही विकार छूटेंगे. ಅಂದಾಗ ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿದಾಗಲ ಏನಾಗುತ್ತೆ, ಮಾಡೋದ್ರಿಂದಲೇ ವಿಕಾರ ಬಿಟ್ಟು ಹೋಗುತ್ತೆ. ದೇಹ ಅಭಿಮಾನ ಆನೆಸೆ, ದೇಹಾಭಿಮಾನ ಬಂತು ಏನಾಗುತ್ತೆ, ವಿಕಾರಕ್ಕೆ ಚೇಷ್ಟ ಹೋತಿ ಹೈ, ವಿಕಾರದ ಚೇಷ್ಟೆಗಳು ಬಂದ್ಬಿಡುತ್ತೆ. ಕೋಪ ಬರುತ್ತೆ, ಅಹಂಕಾರ ಬರುತ್ತೆ, ವಿಕಾರದ ಚೇಷ್ಟೆಗಳು ಬರುತ್ತೆ. ಯೋಗಿ ಕವಿ ವಿಕಾರ ಮೇ ನಹಿ ಜಾಯೆಂಗೆ, ಯೋಗಿ ಎಂದಿಗೂ ವಿಕಾರದಲ್ಲಿ ಹೋಗೋದಿಲ್ಲ. ಜ್ಞಾನ ಬಂತೋ ಹೈ ಪರಂತು ಯೋಗ ನಹಿ ಹೋಗಾ ತೋ, ಜ್ಞಾನ ಬಲ ಇದೆ, ನಾಲೆಡ್ಜ್ ಇಸ್ ಲೈಟ್ ಮೈಟ್, ಅದೂ ಜ್ಞಾನ ಬಲನೂ ಇದೆ. ಯೋಗ ಇಲ್ಲ ಅಂದರೆ ಗಿರ್ ಪಡೇಗ, ಬಿದ್ದೋಗ್ತಾರೆ. ಜೈಸೆ ಪೂಛಾ ಜಾತಾ ಪುರುಷಾರ್ಥ ಬಡ ಯಾ ಪ್ರಾರಬ್ಧ, ಕೇಳಲಾಗುತ್ತೆ ಪ್ರಶ್ನೆ, ಪುರುಷಾರ್ಥ ದೊಡ್ಡದ ಅಥವಾ ಪ್ರಾರಬ್ಧ ದೊಡ್ಡದ. ತೋ ಕಹತೆ ಹೇ ಪುರುಷಾರ್ಥ ಬಡ, ಪುರುಷಾರ್ಥ ಮಾಡಲಿಲ್ಲ ಅಂದರೆ ಪ್ರಾರಬ್ಧ ಹೇಗಾಗುತ್ತೆ. ವೈಸೆ ಇಸ್ಮೆ ಕಹೆಂಗೆ, ಅದೇ ರೀತಿ ಜ್ಞಾನ ಯೋಗದಲ್ಲಿ ಯಾವುದು ದೊಡ್ಡದು, ಯೋಗ ಬಡ. ಅದರಲ್ಲೂ ಬಲ ಇದೆ, ಆದರೆ ಬೀಳಿಸ್ಬಿಡುತ್ತೆ. ಯೋಗ ಇಲ್ಲ ಅಂದರೆ ಬೀಳಿಸ್ಬಿಡುತ್ತೆ. ಯೋಗ ಸೇ ಹಿ ಪತಿಸ್ಸೆ ಪಾವನ್ ಬಂತೆ ಹೇ, ಯೋಗದಿಂದಲೇ ಪತಿತರಿಂದ ಪಾವನರು ಆಗ್ತಾರೆ. ಅಬ್ ತುಮ್ ಬಚ್ಚೆ ತೋ ಕಹೆಂಗೆ ಹಮ್ ಬೇಹದ್ ಕೆ ಬಾಪ್ ಸೆ ಪಡೆಂಗೆ, ಈಗ ನೀವು ಮಕ್ಕಳು ಹೇಳ್ತೀರಾ ನಾವು ಬೇಹದ್ದಿನ ತಂದೆಯಿಂದ ಓದ್ತೀವಿ. ಮನುಷ್ಯ ಸೆ ಪಡ್ನೆ ಸೆ ಕ್ಯಾ ಮಿಲೆಗಾ, ಮನುಷ್ಯರು ಓದುಗಳನ್ನು ಓದಿಸ್ತಾರೆ, ಆ ಓದುಗಳಿಂದ ಏನು ಸಿಗುತ್ತೆ. ಮಾಸ್ ಮೇ ಕ್ಯಾ ಕಮಾಯಿ ಹೋಗಿ, ಒಂದು ತಿಂಗಳಲ್ಲಿ ಎಷ್ಟು ಸಂಪಾದನೆ ಆಗುತ್ತೆ. ಏ ತುಮ್ ಏಕ್ ಏಕ್ ರತನ್ ಧಾರಣ ಕರ್ತೆ ಹೋ, ಇಲ್ಲಿ ನೀವು ಒಂದೊಂದು ರತ್ನ ಧಾರಣೆ ಮಾಡ್ತೀರಾ. ಏ ಹೇ ಲಾಖೋ ರೂಪಾಯಿಗೆ, ಇದು ಲಕ್ಷಾಂತರ ರೂಪಾಯಿನದು. ವಹಾ ಪೈಸೆ ಕಿ ಗಿನತಿ ನಹಿ ಕಿ ಜಾತಿ ಹೈ, ಅಲ್ಲಿ ಹಣದ ಲೆಕ್ಕ ಮಾಡಲಾಗೋದಿಲ್ಲ. 1000, 10,000, ಲಕ್ಷ, ಕೋಟಿ ಅಂತ ಹಣದ ಲೆಕ್ಕ ಮಾಡಲಾಗೋದಿಲ್ಲ. ಅನ್ಗಿನಿತ ಧನ ಹೋತಾ ಹೈ, ಲೆಕ್ಕವಿಲ್ಲದಷ್ಟು ಹಣ ಇರುತ್ತೆ. ಇಲ್ಲಿ ನೋಟುಗಳು ಎಣಿಸ್ಬೇಕು, ಅಂಟ್ಕೊಳ್ಳುತ್ತೆ ಅಂತ ಸ್ವಲ್ಪ ನೀರಿಟ್ಕೊಂಡು ಹಿಂಗಿಟ್ಟು ಹಿಂಗೆ ಮಾಡಿಕೊಂಡು ಎಣಿಸ್ಬೇಕು ಅಂತಾರೆ. अनगिनत धन होता है, सबको अपनी अपनी
ಖೇತಿಯ ಆದಿ ಹೋತಿ ಎಲ್ಲರಿಗೂ ಬೇಕಾದಷ್ಟು ಜಮೀನು ಇರುತ್ತೆ, ಅವ್ರವ್ರದೇ ಹೊಲ ಗದ್ದೆ ಜಮೀನು ಎಲ್ಲ ಇರುತ್ತೆ. ಬಾಬಾ ಹೇಳ್ತಾರೆ ಒಬ್ಬರ ಮನೆ ಮೌಂಟ್ ಅಬು ಅಷ್ಟೇ, ಒಬ್ಬರ ಮನೆ ಬೇಕಾದರೂ ಇರುತ್ತೆ. ಇಡೀ ವಿಶ್ವ, ಇಡೀ ಭಾರತ ಎಷ್ಟು ಮಂದಿ ಇರ್ತೀವಿ, ಎಷ್ಟು ಬೇಕಾದರೂ ತಗೋಬೋದು. 60-40 30-40 ರಿಜಿಸ್ಟ್ರೇಷನ್ ಏನಾದರೂ ಇದೆಯಾ? अब बाप कहते हैं हम तुमको राजयोग सिखलाते हैं. ಈಗ ತಂದೆ ಹೇಳ್ತಾರೆ ನಾನು ನಿಮಗೆ ರಾಜಯೋಗ ಕಲಿಸ್ತೇನೆ. ಏ ಹೈ ಏಮ್ ಆಬ್ಜೆಕ್ಟ್, ಯಾವುದು ಲಕ್ಷ್ಮೀ ನಾರಾಯಣ ಆಗಿದೆ ಏಮ್ ಆಬ್ಜೆಕ್ಟ್. पुरुषार्थ करके ऊंच बनना है. पुरुषार्थ ಮಾಡಿ ಶ್ರೇಷ್ಠರು ಆಗಬೇಕು. राजधानी स्थापन हो रही है. इन लक्ष्मी नारायण ने कैसे प्रारब्ध पाई, इनकी प्रारब्ध को जान गई तो बाकी क्या चाहिए. ಈ ಲಕ್ಷ್ಮೀ ನಾರಾಯಣರು ಹೇಗೆ ಪ್ರಾರಬ್ಧ ಪಡೆದ್ರು, ಇವರ ಪ್ರಾರಬ್ಧವನ್ನು ತಿಳ್ಕೊಂಡ್ಬಿಟ್ರೆ ಬಾಕಿ ಇನ್ನೇನು ಬೇಕಾಗಿದೆ. अभी तुम जानते हो कल 5000 वर्ष बाद बाप आते हैं भारत को आकर भारत को. ನಿಮಗೆ ಈಗ ಗೊತ್ತಿದೆ 5000 ವರ್ಷದ ನಂತರ ಪ್ರತಿಕಲ್ಪ ತಂದೆ ಬರ್ತಾರೆ, ಬಂದು ಭಾರತವನ್ನು ಸ್ವರ್ಗ बनाते हैं. तो बच्चों को सर्विस करने का उमंग होना चाहिए. ಎಲ್ಲರಿಗೂ ಹೇಳಬೇಕು ಇದು, ಮಕ್ಕಳಿಗೆ ಸೇವೆ ಮಾಡುವ ಉಮಂಗ ಉತ್ಸಾಹ ಇರಬೇಕು. जब तक कोई को रास्ता नहीं बताया खाना नहीं खाएंगे. इतना उल्लास उमंग हो तब ऊंच पद पा सकते हैं. ಎಲ್ಲಿಯ ತನಕ ನಾನು ರಸ್ತೆ ತಿಳಿಸ್ಲಿಲ್ಲ, ನಾನಿವತ್ತು ಊಟ ಮಾಡೋದಿಲ್ಲ, ಇಷ್ಟೊಂದು ಉಲ್ಲಾಸ ಉಮಂಗ ಇರಬೇಕು, ಆಗಲೇ ಶ್ರೇಷ್ಠ ಪದವಿ ಪಡೆಯಲಿಕ್ಕೆ ಸಾಧ್ಯ. ಜಾನಕಿ ದಾದಿ ಹೇಳ್ತಾ ಇದ್ರಲ್ವ, ನಾಷ್ಟ ಮಾಡ್ತಾ ಇರಲಿಲ್ಲ, ಒಬ್ಬರಿಗಾದರೂ ಹೋಗಿ ಜ್ಞಾನ ಕೊಟ್ಬಿಟ್ಟು ಬರಬೇಕು, ಆಮೇಲೆ ತಿನ್ನೋದು ಅಂತ ಇದ್ರು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार, ईश्वरीय सर्विस कर अपना जीवन 21 जन्मों के लिए हीरे जैसा बनाना है. ಈಶ್ವರೀಯ ಸೇವೆ ಮಾಡಿ ತಮ್ಮ ಜೀವನ 21 ಜನ್ಮಗಳಿಗಾಗಿ ವಜ್ರದ ರೀತಿ ಮಾಡಿಕೊಳ್ಬೇಕಾಗಿದೆ. माता पिता और अनन्य भाई बहनों को ही फॉलो करना है. ಮಾತಾ ಪಿತಾ ಮತ್ತು ಅನನ್ಯ ಸಹೋದರ ಸಹೋದರಿಯರನ್ನೇ ಫಾಲೋ ಮಾಡಬೇಕಾಗಿದೆ. ಎರಡನೇದು, कर्मातीत अवस्था बनाने के लिए देह सहित सबको भूलना है. ಕರ್ಮಾತೀತ ಅವಸ್ಥೆ ಮಾಡ್ಕೊಳ್ಳೋದಕ್ಕಾಗಿ ದೇಹ ಸಹಿತ ಎಲ್ಲವನ್ನೂ ಮರಿಬೇಕು. अपनी याद अडोल और स्थायी बनानी है. ತಮ್ಮ ನೆನಪು ಅಡೋಲ ಹಾಗೂ ಸ್ಥಾಯಿ ನಿರಂತರವಾಗಿ ಮಾಡಿಕೊಳ್ಬೇಕಾಗಿದೆ. ದೇವತಾವು ಜೈಸಾ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿ ಬನ್ನ ಹೈ. ದೇವತೆಗಳ ರೀತಿ ನಿರ್ಲೋಭಿಗಳು ನಿರ್ಮೋಹಿಗಳು ನಿರ್ವಿಕಾರಿಗಳು ಆಗಬೇಕು. वरदान, तड़पती हुई आत्माओं को 1 सेकंड में गति सद्गति देने वाले ಮಾಸ್ಟರ್ ದಾತಾ ಭವ. ಒದ್ದಾಡುತ್ತಿರುವ ಆತ್ಮಗಳಿಗೆ 1 ಸೆಕೆಂಡಿನಲ್ಲಿ ಗತಿ ಸದ್ಗತಿ ಕೊಡುವಂಥವರು ಮಾಸ್ಟರ್ ದಾತಾ ಆಗಿ. जैसे स्थूल सीजन का इंतज़ाम करते हो, सेवादारी सामग्री सब तैयार करते हो जिससे किसी को कोई तकलीफ ना हो, समय व्यर्थ ना जाए. ಹೇಗೆ ಸ್ಥೂಲ ಸೀಸನ್ನು ಬಾಬಂದು ಸೀಸನ್ನು ನೀವು ನಿರೀಕ್ಷಣೆ ಮಾಡ್ತಾ ಇರ್ತೀರ, ಸೇವಾದಾರಿಗಳು ಎಲ್ಲ ಸಾಮಗ್ರಿಗಳು ತಯಾರು ಮಾಡ್ತಾ ಇರ್ತಾರೆ. ಯಾಕೆ? ಯಾವುದರಿಂದ ಯಾರಿಗೂ ಯಾವುದೇ ಕಷ್ಟ ಆಗಬಾರ್ದು. ಅವ್ರು ಬಂದಿರೋದೇನಕ್ಕೆ? ಪುರುಷಾರ್ಥ ಮಾಡಿ
ವಿಶೇಷ ಪುರುಷಾರ್ಥ ಮಾಡಿ ವಿಶೇಷ ಪ್ರಾರಬ್ಧ ಮಾಡ್ಕೊಳ್ಳೋದಕ್ಕೆ. ಅವ್ರಿಗೆ ಸೌಕರ್ಯ ಸೌಲಭ್ಯಗಳು ಎಲ್ಲ ತಯಾರಿ ಮಾಡಲಿಲ್ಲ ಅಂದರೆ ಅವ್ರದ್ದು ಸಮಯ ವ್ಯರ್ಥ ಆಗುತ್ತೆ ಅಲ್ವಾ. ಅದಕ್ಕಾಗಿ ಎಲ್ಲ ತಯಾರಿ ಮಾಡ್ತಾರೆ ಸೇವಾದಾರಿಗಳು. ऐसे ही सब सर्व आत्माओं की गति सद्गति करने की अंतिम सीजन आने वाली है. ಅದೇ ರೀತಿ ಎಲ್ಲ ಆತ್ಮಗಳ ಗತಿ ಸದ್ಗತಿ ಮಾಡುವ ಅಂತಿಮ ಸೀಸನ್ನು ಈಗ ಬರುವಂತಹದ್ದಿದೆ. ಆ ಸೀಸನ್ನಲ್ಲಿ ಹೆಂಗೆ ರೆಡಿ, ನಿರೀಕ್ಷಣೆ ರೆಡಿ ಎಲ್ಲ ಇದೆ. तड़पती हुई आत्माओं को क्यों से बड़ा करने का कष्ट नहीं देना, क्यों में खड़ा करने का ಕಷ್ಟ नहीं देना है. ಒದ್ದಾಡುತ್ತಿರುವಂಥ ಆತ್ಮಗಳಿಗೆ ಕ್ಯೂನಲ್ಲಿ ನಿಲ್ಲಿಸುವಂತಹ, ಬಹಳಷ್ಟು ಸಮಯ ಕ್ಯೂನಲ್ಲಿ ನಿಲ್ಲಿಸುವಂತಹ ಕಷ್ಟ ಕೊಡಬಾರ್ದು. ಅವ್ರು ಬರ್ತಾ ಇರಬೇಕು, ತಗೊಂಡು ಹೋಗ್ತಾ ಇರಬೇಕು. ತಿರುಪತಿನಲ್ಲಿ ಕ್ಯೂನಲ್ಲಿ ಇಷ್ಟು ಸಮಯ ನಿಲ್ಲಿಸ್ತಾರೆ. ಆತೆ ಜಾಯೆ ಅವ್ರು ಲೇತೆ ಜಾಯೆ, ಬರ್ತಾ ಇರಬೇಕು, ತಗೊಂಡು ಹೋಗ್ತಾ ಇರಬೇಕು. ಕ್ಯೂನಲ್ಲಿ 1 ಗಂಟೆ ನಿಂತರೂ ಆ ಕಷ್ಟ ಕೊಡಬಾರ್ದು. ಇಸ್ಕೆ ಲಿಯೆ ಎವರ್ ರೆಡಿ ಬನೋ. ಇದಕ್ಕಾಗಿ ಅವರು ಹೇಗೆ ಸೇವಾದಾರಿಗಳು ಎಲ್ಲ ಸಾಮಗ್ರಿಗಳು ರೆಡಿ ಮಾಡ್ತಾರೆ, ಬಂದವರಿಗೆ ಸಮಯ ವ್ಯರ್ಥ ಆಗಬಾರ್ದು ಅಂತ. ಆ ರೀತಿ ಇದಕ್ಕಾಗಿ ನೀವು ಎವರ್ ರೆಡಿ ಆಗಿ. ಯಾವುದಕ್ಕಾಗಿ? ಅವರು ಕ್ಯೂನಲ್ಲಿ ಭಾಳಷ್ಟು ಸಮಯ ನಿಲ್ಲಬಾರ್ದು, ಬರ್ತಾ ಹೋಗಬೇಕು, ತಗೊಳ್ತಾ ಹೋಗಬೇಕು. ಇದಕ್ಕಾಗಿ ಎವರ್ ರೆಡಿ ಆಗಿ. पुरुषार्थी जीवन में रहने से ऊपर अब दातापन की ಸ್ಥಿತಿ में रहो. ಪುರುಷಾರ್ಥಿ ಜೀವನದಲ್ಲಿ ಇರೋದಕ್ಕಿಂತ ಮೇಲೆ ಈಗ ದಾತಾತನದ ಸ್ಥಿತಿಯಲ್ಲಿ ಇರಿ. हर संकल्प हर सेकंड में मास्टर दाता बन करके चलो. ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಸೆಕೆಂಡು ಮಾಸ್ಟರ್ ದಾತಾ ಆಗಿ, दाता बन करके चलो, दाता आगे ನಡೀರಿ. ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡು दाता ಆಗಬೇಕು. स्लोगन, हुजूर को बुद्धि में हाजिर रखो तो सर्व प्राप्तियाँ हुजूर प्रभु स्वामी. ಹುಜೂರನ್ನು ಬುದ್ಧಿಯಲ್ಲಿ ಹಾಜಿರಾಗಿಟ್ಕೊಂಡಾಗ ಸರ್ವ ಪ್ರಾಪ್ತಿಗಳು ಜಿ ಹುಜೂರ್ ಕರೆಂಗಿ, ನಮ್ಮ ಮುಂದೆ ಸರ್ವ ಪ್ರಾಪ್ತಿಗಳು ಅಪ್ಪಣೆ ಸ್ವಾಮಿ ಅಂತ ಬಂದು ನಿಲ್ಲುತ್ತವೆ. ಅವ್ಯಕ್ತ ಇಶಾರೆ, ಏಕಾಂತ ಪ್ರಿಯ ಬನೋ, ಏಕತಾ और ಏಕಾಗ್ರತಾ को अपनाओ. ಏಕಾಂತ ಪ್ರಿಯರು ಆಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳಿ. ಏಕತಾ ಕೆ ಸಾಥ್ ಏಕಾಂತ ಪ್ರಿಯ ಬನನಾ ಹೈ. ಏಕತೆಯ ಜೊತೆಗೆ ಏಕಾಂತ ಪ್ರಿಯರೂ ಸಹ ಆಗಬೇಕು. ಏಕಾಂತ ಪ್ರಿಯ वो होगा जिनका अनेक तरफ से बुद्धियोग टूटा हुआ होगा. ಏಕಾಂತ ಪ್ರಿಯರು ಅವರಾಗ್ತಾರೆ ಯಾರ್ದು ಅನೇಕ ಕಡೆಯಿಂದ ಬುದ್ಧಿಯೋಗ ಮುರಿದು ಹೋಗಿರುತ್ತೆ. ಅವ್ರು ಏಕಕಾಹಿ ಪ್ರಿಯ ಹೋಗ, ಅವರು ಒಬ್ಬರ ಪ್ರಿಯರು ಆಗ್ತಾರೆ. ಯಾರಿಗೆ? ಶಿವಬಾಬನಿಗೆ ಪ್ರಿಯರಾಗ್ತಾರೆ. ಏಕ್ ಪ್ರಿಯ ಹೋನೆ ಕಾರಣ ಏಕ್ ಕೆ ಹಿ ಯಾದ್ ಮೇ ರಹ ಸಕ್ತಾ. ಒಬ್ಬರ ಪ್ರಿಯರು ಆಗೋ ಕಾರಣ ಒಬ್ಬರ ನೆನಪಿನಲ್ಲೇ ಇರ್ಬೋದು. ಏಕಾಂತ ಪ್ರಿಯ ಅರ್ಥಾತ್ ಏಕ್ ಕೆ ಸಿವಾಯ್ ದೂಸರಾ ನ ಕೋಯಿ. ಏಕಾಂತ ಪ್ರಿಯ ಅರ್ಥಾತ್ ಒಬ್ಬರ ವಿನಃ ಬೇರೆ ನನಗೆ ಯಾರೂ ಇಲ್ಲ. सर्व संबंध सर्व रसनाएं एक से लेने वाला ही ಏಕಾಂತ ಪ್ರಿಯ हो सकता है. ಸರ್ವ ಸಂಬಂಧಗಳು ಸರ್ವ ರಸನಗಳು ಒಬ್ಬರಿಂದ ಪಡೆಯುವಂಥವರೇ ಏಕಾಂತ ಪ್ರಿಯರು ಆಗ್ಬೋದು. ಅಚ್ಚಾ, ಓಂ ಶಾಂತಿ.